ತಾಲೂಕು ಮಟ್ಟದ ಮಹಿಳಾ ಜ್ಞಾನ ವಿಕಾಸದ ಕಾರ್ಯಕ್ರಮದ ಅಡಿಯಲ್ಲಿ ಮಹಿಳಾ ವಿಚಾರಗೋಷ್ಠಿ ಆನೇಕಲ್ ತಾಲೂಕಿನ ಹಾರಗದ್ದಿ ಗ್ರಾಮದ ಚನ್ನಕೇಶ್ವರ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಮಹಿಳಾ ಜ್ಞಾನ ವಿಕಾಸದ ಕಾರ್ಯಕ್ರಮದ ಅಡಿಯಲ್ಲಿ ಮಹಿಳಾ ವಿಚಾರಗೋಷ್ಠಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೆಎಸ್ ನಟರಾಜ್ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಬೆಂಗಳೂರು ಇವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದರು. ಇನ್ನು ದೀಪ ಬೆಳಗುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮತ್ತು ಮಹಿಳೆಯರ ಪರ ಕಾನೂನು ಅರಿವನ್ನು ಶಬಾನಾ ಆಸಿನ್ ಮಕಾನದಾರ್ ಆರಕ್ಷಕ ಉಪನಿರೀಕ್ಷಕರು ಜಿಗಣಿ ಮತ್ತು ಆರೋಗ್ಯದ ಬಗ್ಗೆ ಡಾಕ್ಟರ್ ರಮ್ಯಾ ಕಾರ್ಡಿಯಾಟಿಕ್ ಸ್ಪೆಷಲಿಸ್ಟ್ ವಿಕ್ಟೋರಿಯಾ ಹಾಸ್ಪಿಟಲ್ ಬೆಂಗಳೂರು ಇವರು ಮಹಿಳೆಯರಿಗೆ ಅರಿವನ್ನು ಮೂಡಿಸಿದರು. ಇನ್ನು ಸ್ವಸಹಾಯ ಸಂಘದಲ್ಲಿ ಹೆಚ್ಚಿನ ಲಾಭಾಂಶವನ್ನ ಗಳಿಸಿರುವ ಸಂಘಕ್ಕೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆ ಹಾಗೂ ರಂಗೋಲಿ ಸ್ಪರ್ಧೆಯಲ್ಲಿ ಗೆದ್ದಂತ ಮಹಿಳೆಯರಿಗೆ ಬಹುಮಾನವನ್ನ ವಿತರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ನಾಗೇಶ್ ಪಿ ಯೋಜನಾಧಿಕಾರಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಬಿಸಿ ಟ್ರಸ್ಟ್ ಆನೇಕಲ್ ತಾಲೂಕು ಮುಖ್ಯ ಅತಿಥಿಗಳಾಗಿ ಉಮರಬ್ಬ, ಮಾನ್ಯ ಜಿಲ್ಲಾ ನಿರ್ದೇಶಕರು, ಶ್ರೀ ಕ್ಷೇತ್ರ ದ ಗ್ರಾಮ ಯೋಜನೆ, ಬಿಸಿ ಟ್ರಸ್ಟ್ ಬೆಂಗಳೂರು ಜಿಲ್ಲೆ, ಶ್ರೀಮತಿ ಸುಮಾ ರಾಮಸ್ವಾಮಿ ಅಧ್ಯಕ್ಷರು, ಹಾರಗದ್ದಿ ಗ್ರಾಮ ಪಂಚಾಯಿತಿ, ಎಚ್ಎಂ ಶ್ರೀರಾಮ್ ಅಧ್ಯಕ್ಷರು, ಶ್ರೀ ಚನ್ನಕೇಶವ ಸ್ವಾಮಿ ಚಾರಿಟೇಬಲ್ ಟ್ರಸ್ಟ್, ಶ್ರೀ ಕೆ ಶಾಂತರಾಮ್ ಅಧ್ಯಕ್ಷರು, ಚನ್ನಕೇಶವ ಸ್ವಾಮಿ ಜೀರ್ಣೋದ್ಧಾರ ಸಮಿತಿ ಹಾರಗದ್ದಿ, ಶ್ರೀಮತಿ ಬಿಎಂ ಭಾರತಿ ವೆಂಕಟೇಶ್ ಗೌಡ ಸದಸ್ಯರು, ಹಾರಗದ್ದಿ ಗ್ರಾಮ ಪಂಚಾಯಿತಿ, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಮೇಲ್ವಿಚಾರಕರು ಸುಮಾ ಮಂಜುಳಾ, ಸೇವಾ ಪ್ರತಿನಿಧಿಗಳು, ಒಕ್ಕೂಟದ ಪದಾಧಿಕಾರಿಗಳು, ಮಹಿಳೆಯರು ಭಾಗವಹಿಸಿದ್ದರು ಮತ್ತು ಸರ್ವ ಸದಸ್ಯರು ಆನೇಕಲ್ ತಾಲೂಕು. ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಸುಮಾರು 76,000 ಜನರು, ಸುಮಾರು ಲಕ್ಷ ವಿದ್ಯಾರ್ಥಿಗಳಿಗೆ ಶಿಬಿರಕ್ಕೆ ಸೇರಿ, ಮಧ್ಯವರ್ಗ ಶಿಬಿರಕ್ಕೆ ಸೇರಿ ಮದ್ಯಪಾನವನ್ನು ಬಿಟ್ಟು ತನ್ನ ಸ್ವಂತ ಜೀವನವನ್ನು ನಡೆಸುತ್ತಿದ್ದಾರೆ. ಸ್ವಾಸ್ಥ್ಯ ಸಂದರ್ಭ ಮಾಹಿತಿ ಕಾರ್ಯಕ್ರಮವಾಗಿ ಮಕ್ಕಳು ಇವಾಗ ಫೋನ್ ಮೊಬೈಲ್ ಬಳಕೆಗಳು ಜಾಸ್ತಿ ಮಾಡ್ತಾರೆ. ಇದು ಕೂಡ ಮಕ್ಕಳ ಒಂದು ದುಶ್ಚಟ. ಅದರ ಜೊತೆಗೆ ಈಗ ಈ ಪ್ರಸ್ತುತ ವಿದ್ಯಾಲಯಗಳಲ್ಲಿ ತಮ್ಮ ಮಕ್ಕಳು ಅತಿ ಹೆಚ್ಚು ಗಾಂಜಾ, ಅಫೀಮು ಇಂಥ ಬೇರೆ ಬೇರೆ ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಜೀವನವನ್ನೇ ಕಳೆದುಕೊಳ್ಳುವಂತ ಪರಿಸ್ಥಿತಿ ಬಂತು. ನಮ್ಮ ತಂದೆ ತಾಯಿಗಳು ಬೇಕಾದಷ್ಟು ದುಡ್ಡು ಕೊಟ್ಟು ನಾವು ದೂರದ ಶಾಲೆಗಳಿಗೆ, ದೂರದ ಸ್ಕೂಲ್ಗಳಿಗೆ ಕಳಿಸಿಕೊಟ್ಟು ನನ್ನ ಮಗ ಚೆನ್ನಾಗಿ ಓದಬೇಕು, ಚೆನ್ನಾಗಿ ಆಗಬೇಕು, ಅವನು ಜೀವನದಲ್ಲಿ ಒಬ್ಬ ವ್ಯಕ್ತಿ ಆಗಬೇಕು ಅನ್ನೋದ ಪ್ರತಿಯೊಬ್ಬ ತಂದೆ ತಾಯಿಗಳ ಆಸೆ. ಆದರೆ ಅವರು ಮಾಡುವಂತ ಕಥೆ ಏನಂದ್ರೆ ಅಲ್ಲಿ ಜಾಯಿನ್ ಮಾಡಬಹುದು, ದೂರದ ಸ್ಕೂಲ್ಗಳಿಗೆ ಹೋದ್ರೆ ಅಲ್ಲಿ ಗಾಂಜಾ, ಅಫೀಮು ಈ ರೀತಿಯ ವಸ್ತುಗಳನ್ನು ಬಳಕೆ ಮಾಡಿಕೊಂಡು ದುಶ್ಚಟಗಳಿಗೆ ಬಲಿಯಾಗಿ ನಮ್ಮ ಜೀವನವನ್ನೇ, ನಮ್ಮ ಕುಟುಂಬವನ್ನೇ ನಡೆಯುವಂತ ಪರಿಸ್ಥಿತಿ ಬರ್ತಾ ಇದೆ. ಅದಕ್ಕೆ ನಮ್ಮ ಸ್ಕೂಲ್ಗಳಿಗೆ, ಹೈಸ್ಕೂಲ್ ಮಕ್ಕಳಿಗೆ ನಾವು ಸ್ವಾಸ್ಥ್ಯ ಸಂಘಟನೆಗಳ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಮ್ಮ ಜೊತೆಯಲ್ಲಿ ನಮ್ಮ ಧರ್ಮಸ್ಥಳ ಗ್ರಾಮದ ಮೇಲೆ ಶುದ್ಧ ಗಂಗಾ ಯೋಜನೆ, ಶುದ್ಧ ಗಂಗಾ ಯೋಜನೆ ಅಲ್ಲಿ ನಮ್ಮ ದಕ್ಷಿಣ ಕನ್ನಡಕ್ಕೆ ಹೋದ್ರೆ ಅಲ್ಲಿ ಬಾವಿ ನೀರನ್ನು ಕುಡಿಬಹುದು, ಕೆರೆ ನೀರನ್ನು ಕುಡಿಬಹುದು ಅಥವಾ ಬೋರ್ವೆಲ್ ನೀರನ್ನು ಕುಡಿಬಹುದು. ಆದ್ರೆ ಇಲ್ಲಿಯ ಪರಿಸ್ಥಿತಿ ನೋಡಿದ್ರೆ ಇಲ್ಲಿ ಬಾವಿ ನೀರು ಕುಡಿಲಿಕ್ಕೆ ಸಾಧ್ಯ ಇಲ್ಲ, ಕೆರೆ ನೀರನ್ನು ಕುಡಿಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಬಾವಿ ಇಲ್ಲ, ಜೊತೆಯಲ್ಲಿ ಈ ನಮ್ಮ ಬೋರ್ವೆಲ್ ನೀರನ್ನು ಕುಡಿಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯನಾ? 100 ವರ್ಷ ಬದುಕುವವರು 30 ವರ್ಷ ಬದುಕಿಲ್ಲ. ಯಾಕಂತಂದ್ರೆ ಅಷ್ಟು ಕ್ಲೋರೈಡ್ ಇದೆ ನೀರಲ್ಲಿ. ನಮ್ಮ ದಕ್ಷಿಣ ಕನ್ನಡಕ್ಕೆ ಬನ್ನಿ, ಧರ್ಮಸ್ಥಳಕ್ಕೆ ಬಂದಿದ್ದೀರಲ್ಲ, ಬಂದಿದ್ದೀರ? ಧರ್ಮಸ್ಥಳಕ್ಕೆ ಬಂದಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಆ ಕಡೆ ಬಂದಿದ್ರೆ, ಮಂಗಳೂರಿಗೆ ಬಂದ್ರೆ ಅಲ್ಲಿ ಕೆರೆ ನೀರನ್ನು ಕುಡಿಯುವುದು. ನಾವು ಕುಡಿಯುವಂತ ನೀರು ಬಾವಿ ನೀರು, ಕೆರೆ ನೀರು, ಬೋರ್ ನೀರು. ಆದ್ರೆ ಇಲ್ಲಿಯ ನೀರು ನಾವು ಬೋರ್ ನೀರು ಕುಡಿಯಲಿಕ್ಕೆ ಆಗಲ್ಲ, ಕ್ಲೋರೈಡ್ ಇದೆ. ಅಲ್ಲಿ ಕ್ಲೋರೈಡ್ ಇಲ್ಲ, ಶುದ್ಧವಾದಂತ ನೀರು ಸಿಗ್ತದೆ. ಹೀಗೆ ಈ ಶುದ್ಧವಾದಂತ ನೀರನ್ನು ಕೊಡುವಂತ ವ್ಯವಸ್ಥೆ ಕೂಡ ಧರ್ಮಸ್ಥಳ ಗ್ರಾಮಾಂತರ ಮುಖಾಂತರ ನಡೆಯುತ್ತೆ. ನಮ್ಮಲ್ಲಿ ಶುದ್ಧ ಕುಡಿಯುವ ನೀರು ಪರಿಸರದಲ್ಲಿ ನಾವು ಕ್ಯಾನ್ ಹೋಗಿ ತರ್ತೀವಿ, 10 ರೂಪಾಯಿ ಕೊಟ್ಟು ಕ್ಯಾನ್ 20 ರೂಪಾಯಿ ನೀರು ತರ್ತೀವಿ. ಆದರೆ
ಧರ್ಮಸ್ಥಳ ಗ್ರಾಮ ಪಂಚಾಯತಿ ಮುಖಾಂತರ ಬೇರೆ ಬೇರೆ ನಮ್ಮ ತಾಲೂಕಿನಲ್ಲಿಲ್ಲ, ಬೇರೆ ಬೇರೆ ನಮ್ಮ ಜಿಲ್ಲೆಯಲ್ಲಿ ದೇವಸ್ಥಾನ ಇದೆ, ಆಮೇಲೆ ದೊಡ್ಡಬಳ್ಳಾಪುರ ಇದೆ. ಎಲ್ಲ ಭಾಗಗಳಲ್ಲಿ ನಮ್ಮ ಈ ಜಿಲ್ಲೆಯಲ್ಲಿ ಶುದ್ಧ ನೀರು ಕೊಡುವಂತ ವ್ಯವಸ್ಥೆ. ಎಷ್ಟಕ್ಕೆ ನೀರು ಕೊಡೋದಂದ್ರೆ ಸುಮಾರು 3 ರೂಪಾಯಿಂದ 5 ರೂಪಾಯಿಯಲ್ಲಿ ಸುಮಾರು 20 ರೂಪಾಯಿ ನೀರು ಸಿಗ್ತದೆ. ಶುದ್ಧ ನಾವು 2 ಕೆರೆಗಳನ್ನು 3 ತೆಗೆದುಕೊಳ್ಳುವಂತ ಎಕ್ಸ್ಪೋರ್ಟ್ ಮಾಡ್ತೀವಿ. ನಮ್ಮ ಎಲ್ಲ 257 ಅಂದ್ರೆ ತಾಲೂಕು ಯೋಜನೆ ಕಚೇರಿಯಲ್ಲಿ ಕೂಡ ಪ್ರತಿ ವರ್ಷ 2 ಕೆರೆಗಳನ್ನು ನಾವು ತೆಗೆದುಕೊಟ್ಟು ಜನರಿಗೆ ಕೃಷಿಗೆ ಅನುಗುಣವಾಗಿ ರೈತರಿಗೆ ಅನುಗುಣ ಅವರಿಗೆ ಕುಡಿಯುವಿಕೆ ನೀರಿಗೆ ಅನುಗುಣವಾಗಿ ನಾವು ಕೆರೆ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ರೆ ಅದರ ಸುತ್ತಮುತ್ತಲಿರುವಂತ ಎಲ್ಲ ಕೃಷಿಗಳಿರುವಂತಹ ಏರಿಯಾಗಳಲ್ಲಿ ನೀರಿನ ಗಮನಗಳು ಜಾಸ್ತಿ ಆಗ್ತದೆ. ಅಂದ್ರೆ ಬೋರ್ವೆಲ್ಗಳು ರಚನೆ ಆಗಿದ್ರೆ ಅಲ್ಲಿ ಆ ಬೋರ್ವೆಲ್ನಲ್ಲಿ ನೀರಿನ ಜಲಮಟ್ಟ ಜಾಸ್ತಿ ಆಗಿಕೊಂಡು ಅದೊಂದು ಅನುಕೂಲ ಆಗ್ತದೆ. ಜೊತೆಯಲ್ಲಿ ನಮ್ಮ ದನಕರುಗಳಿಗೆ ಉತ್ತಮವಾದಂತಹ ಒಂದು ವ್ಯವಸ್ಥೆಗಳು ಕೂಡ ಈ ಕೆರೆಗಳ ಮುಖಾಂತರ ನಡೆಯುತ್ತೆ. ಅದರಿಂದ ಊರಿಗೆ ಒಂದು ಕೆರೆ ಬೇಕು, ಊರಿಗೆ ಒಂದು ವ್ಯವಸ್ಥೆ ಬೇಕು, ಊರಿಗೆ ಒಂದು ಚಂದವಾದಂತಹ ಶಾಲೆ ಬೇಕು. ಇದು ಇದ್ರೆ ಆ ಊರು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಟೀಚರ್ಗಳ ಕೊರತೆ ಇದ್ರೆ ನಾವು ಟೀಚರ್ಗಳನ್ನು ಒದಗಿಸುವ ಕೆಲಸವನ್ನು ಮಾಡ್ತೀವಿ. ನಮ್ಮ ತಾಲೂಕಿನಲ್ಲಿ ಈ ವರ್ಷ ಕಳೆದ ವರ್ಷ ಸುಮಾರು 15 ಸ್ಕೂಲ್ಗಳಿಗೆ ನಾವು ಟೀಚರ್ಗಳನ್ನು ಒದಗಿಸಿದ್ದೀವಿ. 15 ಸ್ಕೂಲ್ಗಳು ಆ ಟೀಚರ್ಗೆ ಸುಮಾರು 8,000 ಸಂಬಳವನ್ನು ನಮ್ಮ ಸಂಸ್ಥೆ ನಾವು ಕೊಡ್ತಾ ಇದ್ದೀವಿ. ಹೀಗೆ ಜನರನ್ನ ಕಾರ್ಯಕ್ರಮದಲ್ಲಿ ಟೀಚರ್ ಒದಗಿಸುವ ಕೆಲಸಗಳು ಕೂಡ ನಾವು ಮಾಡ್ತೀವಿ. ಆಮೇಲೆ ನಮ್ಮಲ್ಲಿ ಸ್ವಸಹಾಯ ಸಂಘದ ಸದಸ್ಯರುಗಳು ಏನಾದರೂ ಅಭಿವೃದ್ಧಿ ಮಾಡುವಂತ ಕೆಲಸಗಳು ಅಂದ್ರೆ ಬಿಸಿನೆಸ್ ಮಾಡುವಂತ ವ್ಯವಸ್ಥೆಗಳು ಮಾಡೋದಾದ್ರೆ ಹೋಟೆಲ್ ಉದ್ಯಮ, ಸ್ವಾಉದ್ಯೋಗಗಳು, ಆಮೇಲೆ ಬ್ಯೂಟಿ ಪಾರ್ಲರ್ ಆಗಿರ್ಬೋದು, ಬಾರ್ಬರ್ ಶಾಪ್ ಆಗಿರ್ಬೋದು, ಯಾವುದೇ ರೀತಿಯ ಒಂದು ಬಿಸಿನೆಸ್ ಮಾಡೋದಿದ್ರೆ ಅದಕ್ಕೆ ಸುಮಾರು 50,000ರಿಂದ 5 ಲಕ್ಷದವರೆಗೆ ಸಿಡಿಬಿ ಪ್ರಗತಿ ನಿಧಿ ಅಂದ್ರೆ ಸಿಡಿಬಿ ಸಂಸ್ಥೆಯವರು ಸುಮಾರು 5 ಲಕ್ಷದವರೆಗೆ ಪ್ರಗತಿ ನಿಧಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಪಾನ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ಬೇಕು, ಅಕೌಂಟ್ ಬೇಕು, ಫೋಟೋ ಬೇಕಾಗ್ತದೆ, ಆಮೇಲೆ ಸಿಬಿಲ್ ಸ್ಕೋರ್ ಬೇಕಾಗ್ತದೆ. ಏನು ನೀವು ಬಿಸ್ನೆಸ್ ಮಾಡ್ತೀರಾ ಆ ಬಿಸ್ನೆಸ್ ಲೈಸೆನ್ಸ್ ಕೂಡ ಬೇಕಾಗ್ತದೆ. ಇದು ಮಾಡಿದ್ರೆ ಸುಮಾರು 5 ಲಕ್ಷದವರೆಗೆ ಯಾವುದೇ ರೀತಿ ಇತರ ಜಾಗದ ಡಾಕ್ಯುಮೆಂಟ್ಗಳು ಇಲ್ಲದೆ ನಿಮಗೆ ಸುಲಭವಾಗಿ ನಿಮ್ಮ ಸಂಘ ಚೆನ್ನಾಗಿ ಆಗಿದ್ರೆ ನಿಮಗೆ ಒಳ್ಳೆ ರೀತಿಯ ಒಂದು ಬಿಸಿನೆಸ್ ಲೋನ್ ಕೂಡ ಪಡೆಯಲಿಕ್ಕೆ ಅನುಕೂಲ ಆಗ್ತದೆ. ಈಗಾಗಲೇ ಶುಭೋದಯ. ನಮ್ಮ ಮಹಿಳೆ ಬಗ್ಗೆ ಇಂಪಾರ್ಟೆನ್ಸ್ ಏನಂತಂದ್ರೆ ಈಗಿನ ಕಾಲದಲ್ಲಿ ಯಾವ ಎನ್ಜಿಒ ಮಾಡಿದ್ದಾರೆ, ಅವರು ಹೇಳಿದ್ದಾರೆ, ಕಾನೂನೆಲ್ಲ ತುಂಬಾ ಹಳೆಯದು. ವೇದಗಳಲ್ಲಿ ಕೂಡ ಹೆಣ್ಮಕ್ಳು ಸ್ವಲ್ಪ ಇಂಪಾರ್ಟೆನ್ಸ್ ಅಂತ ಹೇಳಿದ್ದಾರೆ. ವೇದ ಗೊತ್ತಿಲ್ಲ ಒಂದು ಶ್ಲೋಕ ಹೇಳ್ತೇವೆ, ಯತ್ರ ನಾರಿ ಪೂಜೆ ರಮಂದ್ರೆ ತತ್ರ ದೇವರು. ಹೌದಾ? ಅಂದ್ರೆ ಎಲ್ಲಿ ಮಹಿಳೆಯರು ಗೌರವಿಸಲ್ಪಡ್ತಾರೋ ಅಲ್ಲಿ ದೇವರು ವಾಸಿಸುತ್ತಾರೆ. ಹೌದಾನೆ? ಇದನ್ನ ನಮ್ಮ ವೇದಗಳ ಕಾಲದಲ್ಲಿ ಹೇಳ್ತಾ ಬಂದಿದ್ದಾರೆ ಅಂತಂದ್ರೆ ಅದರ ಇಂಪಾರ್ಟೆನ್ಸ್ ಅವಾಗಿಂದ ಇದೆ ಅಂತ ಅರ್ಥ. ಅದನ್ನು ಹೇಳಿದ್ರು ಹೆಣ್ಮಕ್ಳು ಜೊತೆ ನಮ್ಮ ಕೂಡೆ ಬದುಕಲ್ಲಿ ಇರಬೇಕಾದ್ರು ಗಾಡಿ ಅಂತ ಆಮೇಲೆ 21ನೇ ಶತಮಾನದ ಹೆಣ್ಮಕ್ಳಂತಂದ್ರೆ ಅವರು ಭಾಗವಹಿಸಿದಂತಹ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಇಲ್ಲ. ಎಲ್ಲ ಕ್ಷೇತ್ರಗಳಲ್ಲೂ ಹೆಣ್ಮಕ್ಕಳು ಮೇಲೆ ಸಾಧಿಸಿದ್ದಾರೆ. ಹೌದಾನೆ? ಅಂದ್ರೆ ಈ ಏನೇನು ಸಾಧಿಸೋದ್ರಿಂದ ಹೀಗೆ ಬಂದಿಲ್ಲ. ನಿಮ್ಮಂತ ಎಷ್ಟೋ ಜನ ಹೆಣ್ಮಕ್ಕಳು ಈ ಒಂದು ಮೇಲೆ ಸಾಧಿಸೋದು ತುಂಬಾ ಸಮಯ ಇದೆ. ಆ ಶ್ರಮ ಪಡ್ಬೇಕಾದ್ರೆ ಅವ್ರು ಎಷ್ಟೋ ಸಮಸ್ಯೆಗಳನ್ನ ಎದುರಿಸ್ಕೊಂಡಿದ್ದಾರೆ. ಆಯ್ತಾ? ಆ ಶ್ರಮ ಪಡ್ಬೇಕಾದ್ರೆ ಅದರೊಂದಿಗೆ ನಮ್ಮ ಕಾನೂನು ಅವರಿಗೆ ಸಮಸ್ಯೆ ಆಗ್ತಕ್ಕಂಥ ಕೆಲವೊಂದು ಹಕ್ಕುಗಳನ್ನ, ಅವರಿಗೆ ರೂಲ್ಸ್ಗಳನ್ನ, ಆಮೇಲೆ ಅವ್ರಿಗೆ ಏನಾದ್ರು ತೊಂದರೆ ಆದರೆ ಅವರನ್ನು ಏನು ಹೇಳಿದ್ದಾರೆ. ಸೊ ಎಲ್ಲರಿಗೂ ಒಂದೇ ಕಡೆ ಹೇಳ್ತೀವಿ, ಹೆಣ್ಮಕ್ಳ ತಂದ್ರೆ ಮದುವೆ ಆಗುತ್ತೆ, ಸಂಸಾರ ಇದ್ದೇ ಇರುತ್ತೆ, ಸಂಸಾರದಲ್ಲಿ ಜಗಳ ಮಾಮೂಲಿ. ಹೌದಾ? ಬಟ್ ಯಾವುದೋ ಒಂದು ಸಂಸಾರಿಕ ಅಥವಾ ಕೌಟುಂಬಿಕ ಜಗಳ ಒಂದು ಲೇವಲ್ ನೀವು ಹೋದ್ರೆ ಅದನ್ನ ಕೌಟುಂಬಿಕ ದೌರ್ಜನ್ಯ ಅಂತ ಕರೀತಾರೆ.
ಆ ಕೌಟುಂಬಿಕ ದೌರ್ಜನ್ಯಗಳು ನಮ್ಮ IPC CRPC ಮುಂಚೆ ಇವಾಗ BNS BNS ಅಲ್ಲಿ ಕೆಲವು ಕಾನೂನುಗಳನ್ನ ಮಾಡಿದ್ದಾರೆ. ತಮಗೆ ಏನಾದರೂ ಕೌಟುಂಬಿಕ ದೌರ್ಜನ್ಯ ತಮ್ಮ ಮನೆಯಲ್ಲಿ ಗಂಡನಿಂದ ಮಾತ್ರ ಆಗ್ತಿಲ್ಲ, ಅತ್ತೆ ಮಾವನಿಂದ ಮೈನ ಇನ್ನೊಂದು ಮತ್ತೊಂದು ಯಾರಿಂದನೂ ಆಗುತ್ತಿಲ್ಲ, ಅದನ್ನು ನೀವು ದಯವಿಟ್ಟು ಮಾಡಿಕೊಂಡು ಅದನ್ನು ಅದಕ್ಕೆ ರಿಲೇಟೆಡ್ ನಾವು ಈ ಕ್ರಮ ಆಯ್ತಾ. ಒಂದು ಯೂನಿವರ್ಸಿಟಿ ಮಾತ್ರ ಆಗಲ್ಲ, ನಿಮ್ಮ ಪಕ್ಷದಲ್ಲಿ ಯಾರು ಹೇಳಿದ್ದಾರೆ ಅದು ಕೂಡ ನೋಡ್ತಿರ್ತೀರಾ, ಅವ್ರಿಗೆ ಮಾಡಿ ಮಾತಾಡ್ತಾರಲ್ಲ ಒಂದಾಯ್ತಾ. ಓಕೆ, ನೆಕ್ಸ್ಟ್ ಬಾಲ್ಯ ವಿವಾಹ ಕಾಯ್ದೆ ಅಂತಕ್ಕಂಥದ್ದು ಇವಾಗ ಇಂಗ್ಲಿಷ್ನಲ್ಲಿ ಬಾಲ್ಯ ವಿವಾಹ ಜಾಸ್ತಿ ಆಗ್ತದೆ, ಬಟ್ ಆದರೂ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ನಿರ್ಲಕ್ಷಿಸಲ್ಪಟ್ಟಿಲ್ಲ. ಅದಕ್ಕೆ 18 ವರ್ಷದ ಒಳಗಡೆ 21 ವರ್ಷದ ಒಳಗಡೆ ಇಂಥವು ಏನಿದೆಯಲ್ಲ ಅವು ಏನಾದ್ರು ಅಂತವ್ರು ಮದುವೆ ಆಗಿದ್ರೆ ಬಾಲ್ಯ ವಿವಾಹ ಅಂತ ಕನ್ಸಿಡ್ತಾರೆ. ಬಾಲ್ಯ ವಿವಾಹ ಆಗೋದ್ರಿಂದ ಏನು ಸಮಸ್ಯೆ ಆಗುತ್ತೆ ಗೊತ್ತಿರಬೇಕು. ಚಿಕ್ಕ ವಯಸ್ಸಲ್ಲಿ ಹೆಣ್ಮಕ್ಳು ಮದುವೆ ಆಗೋದು ಯಾವಾಗ ಅವರು ಬಾಡಿ ಆ ಒಂದು ಇದಕ್ಕೆ ರೆಡಿ ಇರೋದಿಲ್ಲ. ಅದರಿಂದ ಇನ್ನೊಂದು ಮತ್ತೊಂದು ಪ್ರಾಬ್ಲಮ್ ಫೇಸ್ ಮಾಡ್ತಾರೆ, ಶಾರೀರಿಕವಾಗಿ ಮಾನಸಿಕವಾಗಿ. ಇದರಿಂದಾಗಿ ಬೇರೆ ಬೇರೆ ಸಮಸ್ಯೆಗಳು ಶುರುವಾಗುತ್ತೆ. ಸೊ ಇಲ್ಲಿ ಇರೋದೆಲ್ಲ ಆಲ್ಮೋಸ್ಟ್ ಕೆಲವೊಬ್ಬರು ಆಶಾ ಕಾರ್ಯಕರ್ತರೇ ಕೆಲಸ ಮಾಡಿರೋದು ಗೊತ್ತಿಲ್ಲ ನನಗೆ, ಅವ್ರಿಗೆ ಸೆಪರೇಟ್ ಆಗಿ ಟ್ರೈನಿಂಗ್ ಕೊಡ್ತಾರೆ. ಅದು ಬಿಟ್ಟು ನಿಮ್ಮಲ್ಲಿ ಹೇಳ್ಬೇಕಂತಂದ್ರೆ ನೀವು ಧರ್ಮಸ್ಥಳ ಸಮಯದಲ್ಲಿ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಎಷ್ಟು ಜನ ಅಂತ ಹೇಳಿದ್ರೆ ಒಂದು ಕೆಲಸ ಮಾಡ್ತಾರೆ. ನೀವು ಕೊಡೋದಂತಂದ್ರೆ ಪಬ್ಲಿಕ್ ಫಿಗರ್ ನಾವು ಮಾತ್ರ ಅಲ್ಲ, ನೀವು ಕೂಡ ಪಬ್ಲಿಕ್ ಫಿಗರ್ ಇದ್ದಾರೆ, ನೀವು ನೋಡಿದ್ದೀರ ಅದನ್ನು ನೋಡಿ ಎಕ್ಸ್ಪ್ಲೇನ್ ಮಾಡಿ. ಯಾವ ಮನೆಯಲ್ಲಿ ಇವಾಗ ಬಾಲ್ಯ ಅದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅದನ್ನು ನೋಡಿ. ಬಾಲ್ಯ ವಿವಾಹ ಯಾರು ಮಾಡ್ತಾರೋ ಅಲ್ಲಿ ಪಾರ್ಟಿಸಿಪೇಟ್ ಪ್ರತಿಯೊಂದು ವ್ಯಕ್ತಿಗಳನ್ನು ಕಾನೂನುಬದ್ಧವಾಗಿ ಹೇಳಿದೆ. ಮೂರನೇದು ಪೋಕ್ಸೋ ಅಂತ ಪೋಕ್ಸೋ ಕಾಯ್ದೆ 15 ವರ್ಷದ ಮಕ್ಕಳು 15 ವರ್ಷದ ಮಕ್ಕಳು ಎರಡೂ ಆಗ್ತದೆ. ಇದು ಏನಪ್ಪ ಪೋಕ್ಸೋ ಅಂತಂದ್ರೆ ಪ್ರಿವೆನ್ಷನ್ ಆಫ್ ಚೈಲ್ಡ್ ಫ್ರಮ್ ಸೆಕ್ಷುವಲ್ ಹರಾಸ್ಮೆಂಟ್ ಅಥವಾ ಸೆಕ್ಷುವಲ್ ಅಫೆನ್ಸಸ್. ಅಂದ್ರೆ 15 ವರ್ಷದ ಮಗುವಿನ ಮೇಲೆ ಲೈಂಗಿಕವಾಗಿ ಯಾರಾದ್ರೂ ಅತ್ಯಾಚಾರ ಮಾಡ್ತಾ ಇದ್ರೆ ಅಥವಾ ಶೋಷಣೆ ಮಾಡ್ತಿದ್ರೆ ಅಥವಾ ಹಿಂಸೆ ಮಾಡ್ತಿದ್ರೆ ಅಥವಾ ಸಮಸ್ಯೆ ಕೊಡ್ತಿದ್ರೆ ಅಂತವ್ರ ಮೇಲೆ ಕ್ರಮವಾಗಿ ಮಾಡಿದ್ರೆ ಅದಕ್ಕೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನಪ್ಪ ಅಂತಂದ್ರೆ ಹೆಣ್ಣೊಂದು ಕಲಿತಾರೆ, ಹೌದಾ, ತೊಡಗೇ ಜಗತ್ತನ್ನೇ ಕೊಡುವುದು, ಹೌದಾ, ಜಗತ್ತನ್ನೇ ಆಡೋದು, ಹೌದಾ. ಓಕೆ, ನೀವು ಬರೀ ಒಂದು ಹೆಣ್ಣೊಂದು ಕಲಿತ್ರೆ ಮನೆಯಲ್ಲೂ ಅಂತಂದ್ರೆ ಅರ್ಥ ಮಾಡ್ಕೊಂಡ್ರಿ. ನೀವು ಮನೆಯಲ್ಲಿ ಹೆಣ್ಮಕ್ಳು ನಿಮ್ಗೆ ಏನಾದರೂ ಕಾನೂನಿನ ಅಗತ್ಯಂತಂದ್ರೆ ನೀವು ಮನೆ ಹೇಳಿದ್ರೆ ಹೋಗಿಷ್ಟು, ಹೌದಾ, ನೀವು ಏನ್ ಹೇಳ್ತೀರ ಒಳಗೆ ಹೇಳ್ತಾರೆ. ಸೊ ಅದಕ್ಕೆ ನೀವು ಮಕ್ಕಳನ್ನ ಕರೆಕ್ಟಾಗಿ ಜವಾಬ್ದಾರಿಯಾಗಿ ಬೆಳೆಸಿ ಸಮಾಜವಾಗಿ ರೂಪುಗೊಳಿಸೋ ಕಂಪನಿಯಾಗಿ ರೆಸ್ಪಾನ್ಸಿಬಿಲಿಟಿ ನಿಮಗೆ. ಇವಾಗ ನಮಗೆ ಮಕ್ಕಳು ಇರ್ತಾರೆ, ಹೆಣ್ಮಕ್ಳು ಇಲ್ಲ, ಗಂಡು ಮಕ್ಕಳು ಹೆಣ್ಮಕ್ಳು, ಅವ್ರಿಗೆ ಯಾರ ಜೊತೆ ಹೇಗಿರ್ಬೇಕು, ಹೊರಗಿನ ಯಾರಾದ್ರೂ ಕೊಡ್ತಾರೆ ಅದರಲ್ಲಿ ಇರುವ ಬೇಕು. ನಿಮ್ಮ ಮಕ್ಕಳು ಶಾಲೆಗೆ ಹೋಗ್ತಿರೋದ್ರಲ್ಲಿ ಶಾಲೆ ಗೇಟ್ ಹೋಗ್ತಿರೋ ಕಷ್ಟ ಇಲ್ಲ. ಶಾಲೆ ಒಳಗಡೆ ಎಲ್ಲರೂ ಕೂಡ್ತಾರೆ, ಎಲ್ಲಿ ಕೂಡ್ತಾರೆ, ಕ್ಲಾಸ್ ಹೆಂಗಿರ್ತಾರೆ, ಅವ್ರಿಗೆ ಯಾರಾದ್ರೂ ಶೋಷಣೆ ಆಗ್ತಿದೆಯಾ, ಅವ್ರು ಸ್ಕೂಲಿಗೆ ಹೋಗ್ತಾರೆ ಯಾರಾದ್ರೂ ಹೋಗಿದಾರ, ಇದೇ ಮಕ್ಕಳ ನೀವು ಇದನ್ನ ಕರೆಕ್ಟಾಗಿ ಗಮನಿಸಿದ್ರೆ ಇನ್ನೊಂದು ಪ್ರಾಬ್ಲಮ್ ಆಗೋದಿಲ್ಲ. ಇತ್ತೀಚಿಗಂತೂ ತುಂಬಾನೇ ಜಾಸ್ತಿ ಆಗಿದೆ ಪಿಸಿಒಡಿ. ಅವ್ರಿಗಿನ್ನ ಅವರೇ ಆಡ್ತಾರೆ. ನಮ್ಗವಾಗ ಪಿಸಿಒಡಿ ಏನಂತ ಗೊತ್ತಿರಲಿಲ್ಲ. ಇತ್ತೀಚಿಗಂತೂ ಪಿಸಿಒಡಿ ಅಂದ್ರೆ ಎಲ್ಲರಿಗೂ ಗೊತ್ತು. 8, 9, 5ನೇ ಕ್ಲಾಸ್ ಮಕ್ಕಳಿಗೂ ಗೊತ್ತು ಪಿಸಿಒಡಿ ಅಂದ್ರೆ ಏನು ಅಂತ. ಎಷ್ಟು ಬರುತ್ತೆ ಬೇಗ ಆಗ್ತಾ ಇದೆ. ಮೊದಲೇ ಏನಾಗಿತ್ತು 12-15 ವರ್ಷ ಆಗ್ತಿದ್ವಾ, ತುಂಬಾ ಲೇಟ್ ಆಗ್ತದೆ. ಇವಾಗ
ತುಂಬಾ ಬೇಗ ಆಗ್ತದೆ. ಎಷ್ಟಿಂದ ಆಗ್ತದೆ? ಹಸುಗೆ ಹಾಲು ಕುಡಿತಾರಲ್ಲ, ಯಾವ್ದಿಲ್ಲ ಮಕ್ಕಳಿಗೆ ಈಗ ಹಸುಗೆ ಹಾಲು ಕೊಡ್ತಾರೆ. ಬೇಗ ಜಾಸ್ತಿ ಬಕೆಟ್ ಹಾಲು ಕುಡಿ ಅಂತೇಳಿ ಹಸುಗೆ ಮೆಡಿಸಿನ್ ಕೊಡ್ತಾರೆ. ಅದರಿಂದ ಮಕ್ಕಳು ಅದಕ್ಕೆ ಇಂಟ್ರೆಸ್ಟ್ ಆಗ್ತಾರೆ. ನೆಕ್ಸ್ಟ್ ನಾವು ತಿನ್ನೋ ಫುಡ್ಡಿಂದಲೂ ಆಗ್ತಾ ಇದೀವಿ, ಹೌದಲ್ವಾ? ನಾವು ತಿನ್ನೋ ಫುಡ್ಡಿಂದ ಆಗ್ತಾ ಇದೀವಿ, ನಮ್ಮ ವಾತಾವರಣದಿಂದ ಆಗ್ತಾ ಇದೀವಿ, ಎಲ್ಲಾ ನಮ್ಮನೆ ಆಗ್ತಾಯಿದೆ. ಇವಾಗ ಎಷ್ಟು ಗೊತ್ತಾಗ್ತದೆ. ಹೆಣ್ಮಕ್ಳು ಅಂದ್ರೆ ಏನು ಅನ್ಕೊಂಡಿದ್ದೀರಾ? ಫಸ್ಟ್ ಹೇಳಿ, ಹೆಣ್ಮಕ್ಳು ಅಂದ್ರೆ ಏನು? ಹೆಣ್ಮಕ್ಳು ಮನೆ ಬೆಳಗ್ಗೆ ದೀಪ ಅಲ್ವಾ? ಆ ದೀಪ ಆರೋಗ್ಯ ಹೇಗಿರುತ್ತೆ? ಕತ್ಲೆ ಇರುತ್ತಲ್ವಾ? ಜಸ್ಟ್ ಟುಡೇಸ್ ಬ್ಯಾಕ್ 8 ವರ್ಷ ಅಷ್ಟೇ ಹೋಗು. ಅದಕ್ಕೆ PCOD ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಇನ್ನೆಷ್ಟು ಬೇಗ ಮತ್ತೆ ನಿನ್ನೆ 15 ವರ್ಷದ ಹುಡುಗಿ 25 ವರ್ಷದ ಹುಡುಗರಿಗೆ ಹೋಗಿದ್ದಾರೆ. ಯಾಕೆ ಹೇಳ್ಬೇಕು? ಈ ತರ ನಡೀತಾ ಇದ್ರೆ ತುಂಬಾನೇ ನಿಮ್ಮ ಮಕ್ಕಳನ್ನ ನೀವು ಕೇರ್ ಮಾಡಿ, ಅವ್ರ ಮಕ್ಕಳ ಕೊಟ್ಬಿಟ್ಟು ಇದರಿಂದ ನಿಮ್ಗೆ ಎಫೆಕ್ಟ್, ನಮ್ಗೆ ಎಫೆಕ್ಟ್. ನಿಮ್ಮ ಮನೆ ಮಕ್ಕಳು ಏನ್ ಮಾಡ್ತಾರೆ, ಮಕ್ಕಳ ಮನೆ ಹೆಣ್ಮಕ್ಳು ಅದೇ ಮಾಡ್ತಾರೆ. ಈ ಜಾತಿ ಯೋಚನೆ ಮಾಡಿ, ಜಾತಿಗಳ ಬರಲ್ಲ, ನಿಮ್ಮ ಮಕ್ಕಳಿಗೆ ಮುಂದೆ ಬರೋದು. ಅವ್ರು ಸಾಕಾರ ಬಿಟ್ಟರೆ ಗೊತ್ತಿಲ್ಲದ. ಹೆಣ್ಮಕ್ಳು ಎಷ್ಟು ರಕ್ಷಣೆ ಮಾಡಬೇಕು? ತುಂಬಾ ರಕ್ಷಣೆ ಮಾಡಬೇಕು. PCOD ಇದೆ. ಈಗಿನ ಕಾಲಗಳು ಅರ್ಧ ಬಟ್ಟೆ, ಹೌದಾ? ಸೊ ನಾವು ಬೆಂಗಳೂರಲ್ಲಿ ನೋಡಿದಂಗೆ ಅರ್ಧ ಬಟ್ಟೆ ನಿಮ್ಮ ಮನೆಯಲ್ಲಿ ನೀವೇ ತಕ್ಕೊಳ್ತಾ ಇದ್ದೀರಾ? ಆಯ್ತಾ? ಬಟ್ಟೆ ಹಾಕಿ ಬೇಡ ಅಂತಲ್ಲ, ದೇಹ ಮುಚ್ಚಲು ಬಟ್ಟೆ ಹಾಕಿ ಬೇಡ ಅಂತ ಸ್ಟೈಲ್ ಮಾಡಿ, ಫ್ಯಾಷನ್ ಮಾಡಿ, ಆಯ್ತಾ? ಹಂಗಂತ ನಾವು ನಮ್ಮ ಮಾನವರಿಗೆ ನಾವೇ ಬೀದಿಗಿರಬಾರ್ದು, ಆಯ್ತಾ? ಬಟ್ಟೆ ಹಾಕೋದು ಬೇಡ. ಇವಾಗ ಎಷ್ಟು ಹೆಣ್ಮಕ್ಳು ಬಂದಿದ್ದೀರಾ? ಎಲ್ಲರೂ ಹಾಗೆ ಬಂದಿದ್ದೀರಾ ಅಲ್ವಾ? ನಮ್ಮ ಹಾಗೆ ನಮ್ಮ ಕೈಲಿದೆ. ಇವಾಗ ಎಲ್ಲ ಬಟ್ಟೆ ಹಾಕೊಂಡ್ರೆ ನೆಕ್ಸ್ಟ್ ಯಾವ ಹುಡುಗ ನೋಡ್ದ, ಅವನ ಲೈ ನೋಡ್ದ, ಹೋದ ಅಷ್ಟೇ. ನಿನ್ ಲೈಫ್ ಆಯ್ತು. ಅವನೇನೋ ಮಾಡ ನಿನ್ ಕೈ ಬಿಟ್ಟ, ನೆಕ್ಸ್ಟ್ ಆಸ್ಪತ್ರೆಗೆ ಬರುತ್ತೆ. ಅಲ್ಲಿ ನಾವು ನೋಡ್ಬೇಕು, ಮಗುಗೆ ಏನಾಗಿದೆ ಹೇಳ್ಬೇಕು. 15 ವರ್ಷದ ಮಕ್ಕಳು ನೋಡ್ತಿದ್ದಾರೆ, 15 ವರ್ಷದ ಮಕ್ಕಳು ನೋಡ್ತಿದ್ದಾರೆ. ಏನಕ್ಕೆ? ಆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್, ಅವ್ರು ಯಾರು ಸಿಗ್ತಾನೆ ನಂಬರ್ ಕೊಡ್ತಾರೆ. ಅವ್ರಿಗೆ ಇನ್ನು PCOD ಗೊತ್ತಿರಲ್ಲ, ಇನ್ನು ಮೈಂಡ್ ಮೆಚೂರ್ ಇರಲ್ಲ. ಯಾವ ಮೆಚೂರ್ ಆಗಿರುತ್ತೆ ಮೈಂಡ್? ಇನ್ನು 8ನೇ ಕ್ಲಾಸ್ 6ನೇ ಕ್ಲಾಸ್ ಹೋಗ್ತಾ ಮಕ್ಕಳನ್ನ ನೀವೇ ಕಲಿಸ್ಕೊಟ್ಟು ನನ್ನ ಮಕ್ಕಳು ನೋಡೋದು ಅಂತ ಏನ್ ಮಾಡ್ಬೇಕು? ಆಮೇಲೆ ಆಸ್ಪತ್ರೆಗೆ ಬರೋದು, ಡಾಕ್ಟರ್ ಸೊ ರೀಸೆಂಟ್ ಆಗ್ತದೆ. ಬೀದಿ ಹೆಣ್ಮಕ್ಳು ನಾನು ನೋಡಿದ ಸಿಗರೇಟ್ ಸೇರ್ತಾ ಇದ್ದಾರೆ. ಬೀದಿ ಸಿಗರೇಟ್ ಸೇರ್ತಾ ಇದ್ದಾರೆ ಹೆಣ್ಮಕ್ಳು. ಎಂತ ಮಾಡ್ತಾ ಇದ್ರ? ನಾವ್ ಹೇಳಿ ಕ್ಯಾನ್ಸರ್ ತಡೆಗಟ್ಟಿ, ಕ್ಯಾನ್ಸರ್ ತಡೆಗಟ್ಟಿ, ಎಂತ ತಡೆಗಟ್ಟಿಲ್ಲ. ಕ್ಯಾನ್ಸರ್ ತಡೆಗಟ್ಟ ಆಗ್ತಾ ಇದೆ. ಕ್ಯಾನ್ಸರ್ನ ತಡೆಗಟ್ಟಬೇಕು ಅಂದ್ರೆ ನಮ್ಮ ಹೆಣ್ಣುಮಕ್ಕಳು ಎಚ್ಚರಿಕೆ ಆಗಿರ್ಬೇಕು. ನಾನು ನೋಡ್ತಾ ಇದ್ದಾನೆ ಎಲ್ಲಾ ಗಲ್ಲಿಯಲ್ಲೂ ಗಾಂಜಾ, ಡ್ರಗ್ಸ್ ಎಲ್ಲ ಕಂಡಿದ್ದೇನೆ. ಹೆಣ್ಣುಮಕ್ಕಳು ತಗೋತಾ ಇದ್ದಾರೆ ಅವನ್ನೆಲ್ಲ. ಗಂಡು ಮಕ್ಕಳು 5 ವರ್ಷ ಆಗ್ತಾ ಇದ್ದಾರೆ. ನಾನು ರೀಸೆಂಟ್ 2-3 ದಿನದಿಂದ ನೋಡಿದಂಗೆ ಒಂದು ಹೆಣ್ಣು ಗಾಂಜಾ ತಗೊಂಡಿದೆ. ಅವ್ರಿಗೆ ಲೈಫ್ ಹಾಳು ಮಾಡಿದ್ರೆ ಯಾವುದೋ ರೋಗ ಕರ್ಕೊಂಡೋಗಿ, ಆಮೇಲೆ ಹುಡುಗಿ ಸಮೇತ ಹಾಸ್ಪಿಟಲ್ಗೆ ಡಾಕ್ಟರ್ ಈಗ ಆಗಿದೆ ನನ್ನ ಮಕ್ಕಳಿಗೆ. ನಾನೇನ್ ಮಾಡಿ ಕೈ ಮೇಲೆ ಇದು ಸ್ವಲ್ಪ ಪ್ರಾರಂಭದಲ್ಲಿ ನೋಡಿಸ್ಬೋದು ಅಲ್ವಾ? ಫುಲ್ ಕೆರೆ ವೇಸ್ಟ್, ನಿನ್ನ ಮಾನವರಿ ವೇಸ್ಟ್, ನಿನ್ನ ಲೈಫ್ ವೇಸ್ಟ್, ನಿನ್ನ ಗೋಲ್ ವೇಸ್ಟ್, ಎಲ್ಲಾನು ವೇಸ್ಟ್. ಸಮಾಜದಲ್ಲಿ ತಲೆ ತಿರುಗೋಕ್ ಸಾಧ್ಯ. ಆಗ ಗಂಡು ಮಕ್ಕಳು ಬಿಡಿ, ಗಂಡು ಮಕ್ಕಳು ಹೋಗ್ತಾರೆ ಹಂಗಂತ. ಇವತ್ತಿನ ದಿವಸ ನಾನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಯಾಕೆ ಅಂದರೆ
ನೋಡಿ, ಒಂದು ಸಂಘ ಮೊದಲಿಗೆ ಸಂಘವನ್ನು ಸ್ಥಾಪಿಸಬೇಕಾದ್ರೆ ಸರ್ಕಾರಗಳು ಸಂಘಗಳನ್ನು ಸ್ಥಾಪಿಸಿವೆ. ಧರ್ಮಸ್ಥಳ ಸಂಘಗಳು ಸ್ಥಾಪನೆ ಆಗೋಕ್ಕೆ ಮುಂಚೆನೇ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು, ಮಹಿಳೆಯನ್ನು ಸಬಲೀಕರಣಗೊಳಿಸಲಿಕ್ಕೆ ಏನೇನು ಬೇಕೋ ಎಲ್ಲನೂ ಸಂಘಗಳ ಮೂಲಕ. ಯಾಕೆ ಸಂಘಗಳನ್ನು ಸ್ಥಾಪಿಸ್ತು ಅಂದರೆ, ಪ್ರತಿಯೊಂದು ಮಹಿಳೆಯರು ಬ್ಯಾಂಕಿಗೆ ಹೋಗಿ ಸಾಲ ತಗೋಬೇಕು ಅಂದರೆ, ಇಲ್ಲ ಬೇರೆ ಎಲ್ಲೋ ಹೋಗಿ ತನ್ನ ಒಂದು ಏನು ತನಗೆ ಅನುಕೂಲತೆಗಳು ಬೇಕೋ ಅವುಗಳನ್ನು ಪಡ್ಕೋಬೇಕು ಅಂದರೆ ಊರು ಬಿಟ್ಟು ಊರಿಗೆ ಹೋಗಬೇಕು. ಒಂದು ಊರನ್ನು ಬಿಟ್ಟು ಇನ್ನೊಂದು ಊರಿಗೆ ಹೋಗ್ಬೇಕಂದ್ರೆ ಆ ಮಹಿಳೆಗೆ ಸಮಯ ಬೇಕು. ಅಂತಹ ಒಂದು ಏನು ಹೇಳ್ತಾರೆ, ಅಂಥ ಒಂದು ಸಮಯ ಇಲ್ಲದೇ ಇರುವಂಥ ಮಹಿಳೆಯರು ಎಷ್ಟೋ ಜನ ಇದ್ದರು. ಅದನ್ನೆಲ್ಲ ಗಮನಿಸಿ ಒಂದು ಊರಲ್ಲಿ ಒಂದು ಸಂಘ ಸ್ಥಾಪನೆ ಆಗಿ ಆ ಸಂಘದಿಂದ ಆ ಮಹಿಳೆ ಸ್ವಾವಲಂಬಿಯಾಗಿ ಬದುಕಲಿ ಅಂತ ಸಂಘಗಳನ್ನು ಸ್ಥಾಪನೆ ಮಾಡಿದ್ರು. ಆದರೆ ನಿಜಕ್ಕೂ ನನಗಿವತ್ತು ಸರಿ ಹೇಳಿದ್ದಷ್ಟು ಕೇಳಿ, ಒಂದು ಮಹಿಳೆಯೇ ಅಂತ ಅಲ್ಲ, ಒಂದು ಮನುಷ್ಯನಿಗೆ ಯಾವೆಲ್ಲ ವಸ್ತುಗಳಿರ್ಬೋದು, ಕಾನೂನುಗಳಿರ್ಬೋದು, ಒಂದು ಶಿಕ್ಷಣದ ವ್ಯವಸ್ಥೆ ಇರ್ಬೋದು, ಒಂದು ಡಾಕ್ಟ್ರುಗಳ ಸೌಲಭ್ಯ ಇರ್ಬೋದು, ಮಾಸಾಶನ ಇರ್ಬೋದು, ಪ್ರತಿಯೊಂದು ಸಂಘದ ಮೂಲಕ ಅದು ದೊರೀತಾ ಇದೆ ಅಂದರೆ ನಿಜಕ್ಕೂ ಅದು ಯಾವುದಾದ್ರೂ ಸಂಘ ಇದೆ ಅಂದರೆ ಧರ್ಮಸ್ಥಳದ ಕ್ಷೇಮಾಭಿವೃದ್ಧಿ ಸಂಘ ಅಂತ ಹೆಮ್ಮೆಯಿಂದ ಹೇಳ್ಕೋಬೋದು. ಯಾಕಂದರೆ ನಿಜಕ್ಕೂ ನಾನು ಹೇಳ್ತೀನಿ, ನನಗೆ ಈ ವಿಷಯ ಇವತ್ತೇ ನನ್ನ ಒಂದು ಅರಿವಿಗೆ ಬಂದಿದ್ದು, ನಿಜಕ್ಕೂ ನನಗೆ ಗೊತ್ತಾಗಿದ್ದು. ನಾನು ತಿಳ್ಕೊಂಡಿದ್ದು ಸಂಘಗಳು ಅಂದರೆ ಸಂಘಗಳಿಗೆ ನಾವೊಂದು ಅಷ್ಟು ಹಣ, ಏಕೆಂದರೆ ಹಿಂದಿನ ಕಾಲದಲ್ಲಿ ಮಹಿಳೆಯರು ಎಲ್ಲ ನಮ್ಮ ಅಮ್ಮಂದರು ಅಜ್ಜಿಯರು ಏನು ಮಾಡ್ತಿದ್ರು, ಸಾಸಿವೆ ಡಬ್ಬ, ಜೀರಿಗೆ ಡಬ್ಬ, ಇಲ್ಲ ಬೇಳೆ ಡಬ್ಬದಲ್ಲಿ ಹಾಕಿಡ್ತಾ ಇದ್ರು ದುಡ್ಡನ್ನು ಉಳಿಸಿ. ಮಹಿಳೆಯರು ಯಾವಾಗಲೂ ಉಳಿಸೋ ಬುದ್ಧಿ. ಎಷ್ಟೇ ನಾವು 100 ರೂಪಾಯಿ ಖರ್ಚಾಗದ ಜಾಗದಲ್ಲಿ 90 ರೂಪಾಯಿ ಖರ್ಚು ಮಾಡಿ 10 ರೂಪಾಯಿಯನ್ನು ಉಳಿಸ್ತೀವಿ. ಏಕೆಂದರೆ ಮಹಿಳೆಗೆ ಮಾತ್ರ ಆ ಒಂದು ಉಳಿಸುವಂತಹ ತಾಳ್ಮೆ ಇರುವಂಥ, ಅದಕ್ಕೆ ಮಹಿಳೆಯರಿಗೆ ಎಲ್ಲದಕ್ಕೂ ಹೋಲಿಸಿ ಶಕ್ತಿ ದೇವತೆ ಅಂತ ದೇವರಿಗೆ ಹೋಲಿಸಿರೋದು, ದೇವತೆಗಳಿಗೆ ಹೋಲಿಸಿರೋದು. ಹಾಗಾಗಿ ಆ ಒಂದು ಸಾಸಿವೆ ಡಬ್ಬ, ಜೀರಿಗೆ ಡಬ್ಬದಲ್ಲಿ ಏನು ಮುಚ್ಚಿದೆ ಅದಕ್ಕೂ ಕಳ್ಳರು ಬೀಳ್ತಾ ಇದ್ರು. ಯಾರಿಗೋ ಕೈ ಸಿಕ್ಕಿದ ಮಕ್ಕಳು, ಮಗನೋ ಗಂಡನೋ ಯಾರೋ ತೊಗೊಂಡೋಗ್ತಾ ಇದ್ರು. ಅದನ್ನು ಗಮನಿಸಿ ಈ ಮಹಿಳೆ ಸ್ವಾವಲಂಬಿಯಾಗಿ, ಮಹಿಳೆಯನ್ನು ತನಗೋಸ್ಕರ ತಾನೇನು ಖರ್ಚು ಮಾಡ್ಕೊಳ್ಳಲ್ಲ. ನಾವು ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದರೆ 10 ದಿವಸ ನಮ್ಮನ್ನು ಬಲವಂತ ಮಾಡಿ ಅವರೇನಾದರೂ ದುಡ್ಡು ಕೊಟ್ರೇ, ಏಕೆಂದರೆ ನಮ್ಮನ್ನು ಈ ಸ್ಥಿತಿಲಿ ಬಿಟ್ಟಿದ್ದಾರೆ ಅಂದರೆ ನಮ್ಮನ್ನು ಕಟ್ಕೊಂಡಿರೋರು ನಮಗೆ ಈ ಸ್ವತಂತ್ರ ಕೊಟ್ಟಿರೋದಕ್ಕೇ ನಾವಿಲ್ಲಿ ಇಷ್ಟೊತ್ತುವರೆಗೂ ಕಾಯುವಂಥ ಕೆಲಸ ನಾವು ಮಾಡಿರೋದು. ಸಮಾಜದಲ್ಲಿ ಮಹಿಳೆನೇ ಮೇಲು, ಪುರುಷನೇ ಕೀಳು ಅಂತ ಏನೂ ಇಲ್ಲ. ಏಕೆಂದರೆ ಒಂದು ಬಂಡಿ ನಡಿಬೇಕಾದ್ರೆ 2 ಚಕ್ರನ ಸಮಾನವಾಗಿ ನಡೆದ್ರೇ ಆ ಬಂಡಿ ಸಮಾನವಾದ ಸರಿಯಾದ ಜಾಗಕ್ಕೆ ಸೇರೋಕ್ಕೆ ಒಂದು ಇದಾಗುತ್ತೆ. ಹಾಗಾಗಿ ಒಂದು ಸಂಸಾರ ಸರಿಯಾಗಿ ನಡಿಬೇಕಾದ್ರೆ ಗಂಡು ಹೆಣ್ಣು ಇಬ್ಬರು ಅವಶ್ಯಕತೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಾಗಾಗಿ ಅದರಲ್ಲೂ ಹೆಚ್ಚಿನ ಒಂದು ಸ್ಥಾನ, ಏಕೆಂದರೆ ಒಂದು ಹೆಣ್ಣು ತಾಯಿ ಆಗ್ತಾಳೆ, ಮಗಳಾಗ್ತಾಳೆ, ಹೆಂಡತಿ ಆಗ್ತಾಳೆ, ಅಜ್ಜಿ ಆಗ್ತಾಳೆ, ಅಮ್ಮ ಆಗ್ತಾಳೆ, ಎಲ್ಲವನ್ನೂ ನಿಭಾಯಿಸ್ತಾಳೆ ಪೇಷನ್ಸಿಂದ. ಗಂಡ ದುಡ್ಕೊಂಬಂತ ಹಾಕ್ಬೋದು, ಆದರೆ ಅವನು ಉಳಿಸುವಂತಹ ಬುದ್ಧಿ ಗಂಡಸಿಗೆ ಇರೋದಿಲ್ಲ. ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವ ನಮ್ಮ ಧರ್ಮಸ್ಥಳ ಸಂಘದವರಿಗೆ ಧನ್ಯವಾದಗಳು. ಈ ದಿನ ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತದೆ. ಈ ಕಾರ್ಯಕ್ರಮವನ್ನು ನಮ್ಮ ಆರೋಗ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡ್ತಿರೋದು, ಹಾಗೂ ಇಷ್ಟು ಜನ ಸೇರಿರೋದು ತುಂಬಾ ಖುಷಿ ಇದೆ. ಮೊದಲನೇದಾಗಿ ಹೆಣ್ಮಕ್ಕಳಿಗೆ ಕಷ್ಟ ಅಂತ ಬಂದಾಗ, ಹಾಗೂ ದುಡ್ಡಿನ ವಿಚಾರದ ಕಷ್ಟ ಅಂತ ಬಂದಾಗ ಮೊದಲು ಹೆಣ್ಮಕ್ಕಳು ನಮ್ಮ ಧರ್ಮಸ್ಥಳ ಸಂಘ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಬೇರೆ ಕಡೆ ಕಂಪೇರ್ ಮಾಡೋದ್ರೆ ಧರ್ಮಸ್ಥಳನೇ ಬೇಕು. ಯಾಕೆಂದರೆ ಧರ್ಮಸ್ಥಳದಲ್ಲಿ ಲೋನ್ ತಗೊಳ್ಳೋ
ಸವಿಸ್ತರವಾಗಿ ಎಲ್ಲ ಯೋಜನೆ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಹಾಗೆ ಶಬಾನ ಮೇಡಮ್ ಅವರು ಸಹ ತಾಯಂದಿರು ಈ ಕಾಲದಲ್ಲಿ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ತಮ್ಮ ಮಕ್ಕಳ ಬಗ್ಗೆ ಅನ್ನೋದ್ರ ಬಗ್ಗೆನೂ ಸವಿಸ್ತರವಾಗಿ ತಮಗೆ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಭಾರತಕ್ಕವರು ಹಾಗೆ ಸುಮಾರು ರಾಮಸ್ವಾಮಿಯವರು ಆ ವಿಷಯವಾಗಿ ಸಾಕಷ್ಟು ವಿಷಯಗಳನ್ನು ತಮಗೆ ಹಂಚ್ಕೊಂಡಿದ್ದಾರೆ. ಹಿಂದಿನ ಕಾಲದಲ್ಲಿ ನಮ್ಮ ತಾಯಿಯಂದರು ಇಷ್ಟು ಮಾತ್ರ ಬಿಡುವು ಮಾಡಿಕೊಂಡು ಒಂದು ಕಾರ್ಯಕ್ರಮದ ಭಾಗವಹಿಸಬೇಕು ಅಂದರೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಯಾಕೆಂದರೆ ಅವ್ರಿಗಿದ್ದಂಥ ಕೆಲಸಗಳ ಒತ್ತಡ, ಜವಾಬ್ದಾರಿಗಳು, ಆ ಒಂದು ನಿಟ್ಟಿನಲ್ಲಿ ಈ ಥರ ಬರೋಕ್ಕೆ ನಾವು ಇದು ನೋಡ್ತಾನೆ ಇರಲಿಲ್ಲ ನಮ್ಮ ತಾಯಿಯಂದ್ರ ಕಾಲದಲ್ಲಿ. ಈ ಒಂದು ಮಹಿಳೆಯರನ್ನು ಸಬಲೀಕರಣಗೊಳಿಸಬೇಕು, ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಬೇಕು, ಇಡೀ ಕುಟುಂಬದ ಜವಾಬ್ದಾರಿಯನ್ನು ಹೆಣ್ಣುಮಕ್ಕಳಲ್ಲಿ ಅವರಿಗೆ ಮನಸ್ಥೈರ್ಯ ತುಂಬಿ ಅವರನ್ನು ಮೋಟಿವೇಶನ್ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಹೆಗ್ಡೆ ಸಾರ್ ಅವರು ಹಾಗೂ ಮಾತೃಶ್ರೀ ಹೇಮಾವತಿ ಮೇಡಮ್ ಅವರು ಈ ಒಂದು ಸಂಕಲ್ಪವನ್ನು ಹೊತ್ತು ಈ ದಿನ ಇಡೀ ರಾಜ್ಯದ ಯಾವುದೇ ಸರ್ಕಾರಗಳು ಕಾರ್ಯಕ್ರಮವನ್ನು ಮಾಡೋಕ್ಕಾಗಲ್ಲ, ಅದನ್ನೆಲ್ಲ ಇವತ್ತು ಒಂದು ಎಮ್ಮರವಾಗಿ ಬೆಳೆಸಿ ಅದಕ್ಕೆ ಸಾಕ್ಷಿಯಾಗಿದ್ದಾರೆ. ಆ ತಾಯಿ ತಂದೆಯ ಅವ್ರ ಪಾದಗಳಿಗೆ ನಾವು ಎಲ್ಲರೂ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತೇವೆ. ನಿಮ್ಮೆಲ್ಲರ ಸಹಕಾರ ಆ ತಾಯಿ ತಂದೆಯ ಮೇಲೆ ಇದ್ದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೆಣ್ಮಕ್ಳು ಸಬಲೀಕರಣಗೊಳ್ಳೋದಕ್ಕೆ, ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸೋದಕ್ಕೆ, ಈ ಯೋಜನೆಗಳ ಜೊತೆ ನಮ್ಮ ಗ್ರಾಮದಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ನಾವು ಅವ್ರ ಜೊತೆ ಇರ್ತೀವಿ ಅಂತ ನಾವು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆಯನ್ನು ಪಡ್ತೇವೆ. ಹಾಗೆ ಶಬಾನ ಮೇಡಮ್ ಅವರು ಒಂದು ಮಾತು ಹೇಳಿದರು, ಒಂದು ಕುಟುಂಬದಲ್ಲಿ ಹೆಣ್ಣೊಂದು ಕಲಿತಾರೆ ಇಡೀ ಕುಟುಂಬವೇ ಕಲಿತಂತೆ ಅಂತ ಒಂದು ಎಲ್ಲ ಮಕ್ಕಳು ಎಲ್ಲ ತಾಯಿಯಂದ್ರಿಗೂ ಒಂದು ಮನವರಿಕೆಯನ್ನು ಮಾಡೋದು. ಆ ಒಂದು ವಿಚಾರಕ್ಕೆ ಒಂದು ನಿದರ್ಶನ ಅಂದರೆ ನನ್ನ ವೈಯಕ್ತಿಕವಾಗಿ ನನ್ನ ಫ್ಯಾಮಿಲಿಗೆ ತಗೊಳ್ತೀನಿ. ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಅನಕ್ಷರಸ್ಥರು. ನಾನು ಸಾಧಾರಣವಾಗಿ SLC ಪಾಸ್ ಮಾಡಿದೆ. ಆದರೆ ನನಗೆ ಮದುವೆ ಆಗಿ ಬಂದ ನನ್ನ ಧರ್ಮಪತ್ನಿ ವಿದ್ಯಾವಂತೆ. ಆ ಎಮ್ಮ BA ಓದಿ ನಮ್ಮ ಜೊತೆ ಸಂಸಾರ ಮಾಡ್ತಾರೆ. 2 ಮಕ್ಕಳಿಗೆ ಜನ್ಮವನ್ನು ನೀಡ್ತಾರೆ. ಅದೇ ರೀತಿ ಆ ಮಕ್ಕಳ ಪೋಷಣೆ, ವಿದ್ಯಾಭ್ಯಾಸದ ಬಗ್ಗೆ ಆ ತಾಯಿ ವಿದ್ಯಾವಂತೆ ಆಗಿದ್ದಕ್ಕೆ ಇವತ್ತಿನ ದಿನ ನಾವು ಶಾಲೆಗೆ ಸೇರಿಸ್ತೀವಿ. ಎಲ್ಲೇ ಒಂದು ಕಡೆ ಒಂದು ಟ್ಯೂಷನ್ನಿಗೆ ಕಳಿಸ್ದೆ ಆ ಮಕ್ಕಳ ಲಾಲನೆ ಪಾಲನೆ ಮಾಡಿ ಆ ತಾಯಿ ವಿದ್ಯಾವಂತೆ ಆಗಿದ್ದರಿಂದ ಇಡೀ 2 ಮಕ್ಕಳಿಗೆ ಆಯಮ್ಮನೆ ಟ್ಯೂಷನ್ ಮಾಡಿ ವಿದ್ಯಾವಂತರು ಮಾಡಿ ಇವತ್ತು 2 ಮಕ್ಕಳನ್ನು ಮೆರಿಟ್ ಸೀಟಲ್ಲಿ MBBS ಕೊಡಿಸಿದ್ದಾರೆ. ಈ ವೇದಿಕೆ ಮುಖಾಂತರ ನಾನು ತಾಯಿಯಂದರಲ್ಲಿ ಮನವರಿಕೆಯನ್ನು ಮಾಡಿಕೊಳ್ತೇನೆ. ತಮ್ಮ ಮಕ್ಕಳು ಈ ದೇಶದ ಭವಿಷ್ಯ, ಈ ಜಗತ್ತಿನ ಭವಿಷ್ಯ. ತಾವುಗಳೆಲ್ಲರೂ ತಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಯಾವ ಥರ ಈ ಸಮಾಜದಲ್ಲಿ ಮಕ್ಕಳ ವಿದ್ಯಾವಂತರಾದರೆ ಇಡೀ ದೇಶಕ್ಕೆ ಆಸ್ತಿ, ವಿಶ್ವಕ್ಕೆ ಆಸ್ತಿ. ಹಾಗಾಗಿ ಹೆಚ್ಚಿಗೆ ಸಮಯವನ್ನು ತಗೊಳ್ಳದೆ ಇನ್ನೂ ಮಾತಾಡೋದಿದ್ದಾರೆ. ಹಾಗಾಗಿ ತಾಯಿಯಂದರು ತಮ್ಮ ಮಕ್ಕಳಿನ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಒಳ್ಳೆ ಮಾರ್ಗದರ್ಶನ ನೀಡಿ ಆ ಮಕ್ಕಳ ಭವಿಷ್ಯಕ್ಕೆ ತಾಯಿಯಂದರೆ ಬುನಾದಿ ಅಂತ ಹೇಳ್ತಾ ಮತ್ತು ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಅಂತ ಈ ಕಾರ್ಯಕ್ರಮದಲ್ಲೇ ನಮಗೆ ಗೊತ್ತಾಗುತ್ತೆ ಏನಂತ. ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ನಾಗೇಶ್ವರ ಅವರು ತುಂಬ ಚೆನ್ನಾಗಿ ಹೇಳಿದರು. ಮತ್ತು ಧರ್ಮಸ್ಥಳ ಸಂಘ ಬರಬೇಕು ಆನೇಕಲ್ ತಾಲೂಕಲ್ಲೆಲ್ಲ, ಹೊಸಕೋಟೆ ತಾಲೂಕಲ್ಲೆಲ್ಲ ನಡೀತಾ ಇದ್ದಾಗ ನಮ್ಮ ಆನೇಕಲ್ ತಾಲೂಕು ಈ ಒಂದು ಧರ್ಮಸ್ಥಳ ಸಂಘ ಬರಬೇಕು. ಈ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಮಹಿಳೆಯರಿಗೂ ಇದೊಂದು ಫಲ ಮುಟ್ಟಬೇಕು ಅಂತೇಳಿ ನಾನು ಮೊದಲನೇ ಸರಿನೇ ನಾನು ಪ್ರಯತ್ನಪಟ್ಟೆ. ಅದೇ ಥರ ನಮ್ಮ ಆನೇಕಲ್ ತಾಲೂಕಲ್ಲೂ ಈ ಧರ್ಮಸ್ಥಳದ ಸಂಘ ಅಂತ ಬಂತು. ಮತ್ತು ಬೇರೆ ಎಲ್ಲರಿಗಿಂತ ಈ ಧರ್ಮಸ್ಥಳದ ಸಂಘನ ಸರಿಯಾದ ರೀತಿ ನಾವು ಬಳಸ್ಕೊಂಡಾಗ ತುಂಬ ಚೆನ್ನಾಗಿದೆ. ಇದು ಈ ಕಾರ್ಯಕ್ರಮದ ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿ ಫಲ ಕೊಡ್ತಾ ಇದೆ. ಅದೇ ರೀತಿ ಹೆಣ್ಮಕ್ಳು ಕೂಡ ಅದೇ ರೀತಿ ಅದನ್ನು ಒಳ್ಳೆ ರೀತಿಯಿಂದ ನಡೆಸ್ಕೋಬೇಕು. ಮತ್ತು ನಮ್ಮ ನಾಗೇಶ್ ಸರ್ ಅವರು ನಮಗೊಂದು ಒಳ್ಳೆ ಆನೇಕಲ್ ತಾಲೂಕಲ್ಲಿ ಒಂದು ಒಳ್ಳೆ ಅಧಿಕಾರಿಗಳು ಸಿಕ್ಕಿದ್ದಾರೆ. ಮತ್ತು ನಮ್ಮ ಮಂಜುಳಾ ಮೇಡಮು ಮತ್ತು SP ಮೇಡಮ್ ಅವರೆಲ್ಲ ತುಂಬ ಚೆನ್ನಾಗಿ ಒಂದು ಹೆಣ್ಮಕ್ಳಿಗೆ ಇದು ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ಸರಿಯಾದ ರೀತಿ ನಾವು ಬಳಸ್ಕೊಂಡು ಈ ಒಂದು ಕಾರ್ಯಕ್ರಮದ ಸಕಾರಗೊಳಿಸ್ಕೊಂಡು ಮತ್ತು ನಾವು ಅದರ ಒಂದು ಫಲನ ಅನುಭವಿಸ್ಬೇಕು ಅಂತೇಳಿ ನಿಮ್ಮೆಲ್ಲರ ಹತ್ರ ನಾನು ಕೇಳ್ಕೊತೀನಿ. ಇಷ್ಟು ಹೇಳಿ ನಾನು ಒಂದೆರಡು ಮಾತು. ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಶಬಾನ ಯಾಸಿನ್ ಮುಖಂದಾರ್ ಅವರು, ಆರಕ್ಷಕ ಉಪನಿರೀಕ್ಷಕರು ಡಾಕ್ಟರ್ ರಮ್ಯಾ ಅವರು, ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಅನೇಕ ವಿಷಯಗಳನ್ನು ತಮ್ಮಲ್ಲಿ ಹಂಚಿಕೊಂಡಿದ್ದಾರೆ. ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ಳೋದು,
ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ವೇದಿಕೆ ಮೇಲೆ ಏನು ಮಾತಾಡ್ತಾ ಇದ್ದಾರೆ, ಯಾರಿಗೋಸ್ಕರವಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಅವರ ಉದ್ದೇಶ ಏನು ಅನ್ನೋದನ್ನ ಮೊದಲು ನೀವು ಅರ್ಥ ಮಾಡಿಕೊಂಡು ಆದಷ್ಟು ಆಲಿಸಿದ್ರೆ ನಿಮಗೆ ಅದರ ಸದುಪಯೋಗ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಯಾಕಂದರೆ ಗೊತ್ತಿದೆ ಎಲ್ರಿಗೂ ಸಮಯದ ಅಭಾವ ಇದೆ. ಅದರಲ್ಲೂ ಭಾನುವಾರ, ಅದರಲ್ಲೂ ಕೆಲಸಕ್ಕೆ ಹೋಗುವಂಥ ಹೆಣ್ಮಕ್ಳಾಗಿರ್ಬೋದು, ಇತರೆ ಅವರು ಅವ್ರದ್ದೇ ಆದಂಥ ಯೋಜನೆಗಳನ್ನು ಮನೇಲಿ ಕೆಲಸ, ಮುಂದೆ ಸಂಕ್ರಾಂತಿ ಹಬ್ಬ ಮೇಲೆ ಬರ್ತಾ ಇದೆ, ಇಲ್ಲಿ ದೇಹ ಇರ್ತದೆ, ಮನಸ್ಸೆಲ್ಲ ಅಲ್ಲಿರ್ತದೆ, ಕೆಲಸ ಕಾರ್ಯಗಳು ಇರ್ತದೆ, ಜವಾಬ್ದಾರಿಗಳು ಜ್ಞಾಪಿಸ್ತಾ ಇರ್ತದೆ. ನನಗೂ ಅದರ ಅರಿವಿದೆ. ಏನು ಮಾಡೋದು, ಅದರ ಮಧ್ಯೆ ಇವೆಲ್ಲವನ್ನೂ ಇರಬೇಕು. ಸಮಾಜವನ್ನು ಕಟ್ಟುವಂಥ ಕೆಲಸದಲ್ಲಿ ಇವೆಲ್ಲ ಕಾರ್ಯಕ್ರಮಗಳಿದ್ದರೆ ಮಾತ್ರ ಅದು ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಧರ್ಮಸ್ಥಳ ಸಂಘ ನಾನು ಕಂಡಿರ್ತಕ್ಕಂಥದ್ದು ಸರ್ಕಾರ ಬಿಟ್ಟು ಸರ್ಕಾರವನ್ನು ನಡೆಸ್ತಾ ಇರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಇದ್ರೆ ಅಂದರೆ ಧರ್ಮಸ್ಥಳ ಅವ್ರ ದೇವರ ಸಂಘ. ಯಾವ ಕಾರ್ಯಕ್ರಮ ಇಲ್ಲ ಪತ್ರ ಅವ್ರ ಉದ್ದೇಶ ಇದೆ. ಅವ್ರು ಯಾಕೆ ಇವೆಲ್ಲ ಮಾಡ್ತಾ ಇದ್ದಾರೆ, ಸಮಾಜ ಕಟ್ಟುವಲ್ಲಿ ಅವರ ಪಾತ್ರ ಎಷ್ಟು ಮಹತ್ವವಾಗಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ತೀವಿ. ಎಂತೆಂಥ ಕಾರ್ಯಕ್ರಮಗಳಿದೆ, ಅವರ ಕಾರ್ಯಕ್ರಮಗಳ ಪಟ್ಟಿಯನ್ನು ನಾವು ನೋಡ್ತಾ ಹೋದರೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಸಮಾಜಕ್ಕೋಸ್ಕರವಾಗಿ, ಸಮಾಜಕ್ಕೆ ಒಳಿತನ್ನು ಮಾಡೋದಕ್ಕೋಸ್ಕರವಾಗಿ, ಅದರಲ್ಲೂ ಮಹಿಳೆಯನ್ನ ಸಬಲೀಕರಣ ಮಾಡೋದಕ್ಕೋಸ್ಕರವಾಗಿ ಕಾರ್ಯಕ್ರಮಗಳನ್ನು ಹಾಕೊಂಡು ಬರ್ತಾರೆ. ಕೆರೆಗಳ ಅಭಿವೃದ್ಧಿ ಇರ್ಬೋದು, ದೇವಸ್ಥಾನಗಳನ್ನು ಪುನರುದ್ಧಾರ ಮಾಡ್ತಕ್ಕಂಥದ್ದು ಇರ್ಬೋದು, ಮಶಾನಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಇರ್ಬೋದು, ಬಡವರಿಗೆ ಮಾಶಾಸನವನ್ನು ಕೊಡ್ತಕ್ಕಂಥದ್ದು ಇರ್ಬೋದು, ಮನೆಗಳನ್ನು ಕೊಡ್ತಕ್ಕಂಥದ್ದು ಇರ್ಬೋದು, ಮಹಿಳೆಯರಿಗೋಸ್ಕರವಾಗಿ ಅನೇಕ ಕಾರ್ಯಕ್ರಮಗಳು, ಸಂಘಗಳನ್ನು ಕಟ್ಟಿ, ಸಾಲಗಳನ್ನು ಕಟ್ಟಿ ಕೊಟ್ಟು, ಅವರಿಗೆ ಟ್ರೈನಿಂಗನ್ನು ಕೊಟ್ಟು, ಆರೋಗ್ಯವಾಗಿ ಇರಬೇಕಾದ್ರೆ ತರಬೇತಿಗಳು. ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ, ಎಷ್ಟೊಂದು ಮಾಹಿತಿಗಳು. ಆಮೇಲೆ ಇನ್ನೊಂದು ನಮಗೆಲ್ಲ ಗೊತ್ತಿದೆ, ನಮಗೆಲ್ಲ ಬಹಳ ಸಣ್ಣತನ ಆಗ್ಬಿಡುತ್ತೆ. ತಿಳ್ಕೊಳ್ಳೋದಿದೆಯಲ್ಲ, ದಿನ ತಿಳ್ಕೊಳ್ತಾನೆ ಇರಬೇಕಾಗುತ್ತೆ. ನಮ್ಮ ಜೀವನ ಪೂರ್ತಿ ತಿಳ್ಕೊಳ್ತಾನೆ ಇರಬೇಕಾಗುತ್ತೆ. ನಾವು ಯಾವತ್ತೂ ಓಪನ್ ಆಗಿರ್ಬೇಕು ತಿಳ್ಕೊಳ್ಳೋದ್ರ ವಿಷಯದಲ್ಲಿ. ಆಗ ಮಾತ್ರ ನಾವು ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಶಾಲೆಗಳ ಅಭಿವೃದ್ಧಿಯಲ್ಲಿ ಇರ್ಬೋದು, ಹಾಗೆ ವಾತ್ಸಲ್ಯ ಕಿಟ್ಟು, ಯಾರು ಬಡವರಿದ್ದಾರೆ ಅವರಿಗೆಲ್ಲ ಕಿಟ್ಟನ್ನು ಕೊಟ್ಟರು. ಮನೆ ಸರಿ ನಮ್ಮ ಮಾರ್ಗದ ಗ್ರಾಮ ಪಂಚಾಯತಿಯಲ್ಲಿ ಕೊಟ್ಟರು, ಅದರಲ್ಲಿ ಎಲ್ಲ ಐಟಮ್ ಇತ್ತು. ಆಮೇಲೆ ವಿದ್ಯಾಭ್ಯಾಸ ಸಾಕಷ್ಟು ಸಹಾಯವನ್ನು ಮಾಡ್ತಾರೆ. ಇದಕ್ಕೆ ನಾವು ದೇವಸ್ಥಾನದ ಮುಖ್ಯಸ್ಥರಾದಂಥ ವೀರೇಂದ್ರ ಹೆಗ್ಡೆ ಅವರಿಗೆ ಹಾಗೂ ಮಾತೃಶ್ರೀಮತಿ ಹೇಮಾವತಿ ಅಮ್ಮನವರಿಗೆ ನಾವೆಲ್ಲರೂ ಕೃತಜ್ಞರಾಗಿರಬೇಕು ಅಂತ ಹೇಳ್ತಾ, ಈಗಾಗಲೇ ನಿಮಗೆ ಏನು ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಂಥವರು ಅನೇಕ ವಿಷಯಗಳನ್ನ ತಿಳಿಸಿದೆ. ಇಲ್ಲಿರ್ತಕ್ಕಂಥವ್ರಲ್ಲಿ ಯಾರಲ್ಲಿ ಮೊಬೈಲ್ ಇಲ್ಲ ಕೈ ಎತ್ತಿ ನೋಡೋಣ. ಯಾರಲ್ಲಿ ಮೊಬೈಲ್ ಇಲ್ಲ ಅವ್ರ ಕೈ ಎತ್ತಿ. ಎಲ್ಲರ ಹತ್ರ ಇದೆಯಲ್ಲ, ಎಲ್ಲರ ಹತ್ರ ನಿಜ ಹೇಗೆ ಮೊಬೈಲ್ ಇಲ್ದಿರ ಊಟ, ಗಾಳಿ, ನೀರು, ನೆಕ್ಸ್ಟ್ ಮೊಬೈಲ್. ನಿಜ ತಾನೆ? ಆಮೇಲೆ ಯಾರ ಮಕ್ಕಳು, ನಮ್ಮ ಮಕ್ಕಳು ಸರಿ ಇಲ್ಲ, ನಮ್ಮ ಮಕ್ಕಳು ಸರಿ ಇಲ್ಲ ಅನ್ನೋರು ಕೈ ಎತ್ತಿ ನೋಡೋಣ. ಯಾರು ಎತ್ತಲ್ಲ. ಎಲ್ರಿಗೂ ಎತ್ತೋರ್ಗೆ ದಿನ ಬಂದು ಅಂತಾರೆ ಅಲ್ವಾ? ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಅದಕ್ಕೆ ಸಂಪನ್ಮೂಲ ವ್ಯಕ್ತಿಗಳು ಹೇಳ್ತಾರೆ, ನಮ್ಮ ಮನೇಲಿ ಎಷ್ಟು ತೊಂದರೆಗಳಿದೆ. ಆಮೇಲೆ ನಮ್ಮ ಮಕ್ಕಳು ತಪ್ಪು ಮಾಡಿದಾಗ ನಾವು ಫಸ್ಟ್ ತಿದ್ಕೋಬೇಕು. ತಪ್ಪು ಅಂತ ಗೊತ್ತಾಗುತ್ತೆ, ಆ ತಪ್ಪನ್ನು ತಿದ್ದುವಂಥ ಕೆಲಸವನ್ನು ಮಾಡಲೇಬೇಕು. ಇಲ್ಲಾಂದರೆ ನಾವೇ ನಮ್ಮನೆಗೆ ಬೆಂಕಿ ಇಟ್ಕೊಂಡೆ 100% ತಿಳ್ಕೊಳ್ಳಿ. ಯಾರು ಆಮೇಲೆ ಇನ್ನೊಂದು ತಪ್ಪು ಮಾಡಿದ್ರೆ ಯಾರು ಇರೋಲ್ಲ, ಅದು ಸಹಜ. ವಯಸ್ಸಿಗೆ ಅನುಗುಣವಾಗಿ ಇಲ್ಲಿ ನಾವೆಲ್ಲ ಕುಳ್ತಿದ್ದೀವಲ್ಲ, ಇಲ್ಲಿ ವೇದಿಕೆ ಮೇಲೆ ಕುಳ್ತಿರೋರ್ಬೋದು, ನಮ್ಮ ಮುಂಭಾಗದಲ್ಲಿ ಕುಳ್ತಿರೋರ್ಬೋದು, ತಪ್ಪು ಮಾಡಿರ್ತೀವಿ. ತಪ್ಪಲ್ಲ, ಅದು ಸಹಜವಾದಂಥ ಕೆಲವು ಸಂದರ್ಭಗಳಲ್ಲಿ ಆಗುತ್ತವೆ, ಮಾಡ್ತೀವಿ. ಆದರೆ ತಪ್ಪನ್ನು ತಿದ್ಕೊಳ್ಳೋದಿದೆಯಲ್ಲ, ಆಮೇಲೆ ಪಶ್ಚಾತ್ತಾಪ ಪಡೋದಿದೆಯಲ್ಲ, ಮಕ್ಕಳನ್ನು ನಾವು ಆ ಭಾಗಕ್ಕೆ ತಯಾರು ಮಾಡಬೇಕು. ನಮ್ಮ ಮಕ್ಕಳು ತಪ್ಪು ಮಾಡಿದ್ರೆ ನಾವು ಮಾಡ್ತಾರೆ ತಪ್ಪು ಅನ್ನೋದಕ್ಕೆ ಹೇಳಿದ್ವಿ. ನಮ್ಮ ಮನೆಯವ್ರು ತಪ್ಪು ಮಾಡಿದಾಗ ನಮ್ಮ ಮನೆಯವ್ರು ತಪ್ಪು ಮಾಡಬೇಕು. ಯಾಕೆ ಇವತ್ತು ಹೆಣ್ಮಕ್ಳೆಲ್ಲ ಕಲಿಸಿದ್ದಾರೆ ಅಂದರೆ, ಈ ಸಮಾಜ ಕಟ್ಟುವಂಥ ಕೆಲಸದಲ್ಲಿ ಗಂಡಸರಿಗಿಂತ ಹೆಣ್ಣುಮಕ್ಕಳು ಜವಾಬ್ದಾರಿ ತಗೊಳ್ತಾರೆ,
ಶೋಷಣೆಗೆ ಒಳಪಟ್ಟಂಥ ವರ್ಗ. ಇವತ್ತು ಹೆಣ್ಣು ಮಕ್ಕಳಿಗೆ ಎಲ್ಲ ಜವಾಬ್ದಾರಿ. ಆರ್ಗದ್ದಲ್ಲಿ ಧರ್ಮಸ್ಥಳ ಸಂಸ್ಥೆ ವತಿಯಿಂದ ಇವತ್ತು ಮಹಿಳೆಯರಿಗೆ ಒಂದು ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದಂಥ ಸಂದರ್ಭದಲ್ಲಿ ಉತ್ತಮವಾದಂಥ ಸಂಪನ್ಮೂಲ ವ್ಯಕ್ತಿಗಳಿಂದ ಕರೆಸಿ ಅವರಿಗೆ ಮಾಹಿತಿಯನ್ನು ನೀಡೋದ್ರ ಜೊತೆಗೆ ಅವರಿಗೆ ಯಾವ ರೀತಿ ಸಮಾಜದಲ್ಲಿ ಬರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿ ಇವತ್ತು ಸಮಾಜದಲ್ಲಿ ಭಾಳ ಜವಾಬ್ದಾರಿ ಇರತಕ್ಕಂಥದ್ದು ಮಹಿಳೆಯರಿಗೆ ಕೊಟ್ಟರೆ ಅದನ್ನು ಚೆನ್ನಾಗಿ ನಿಭಾಯಿಸ್ತಾರೆ ಅನ್ನೋದನ್ನು ಸರ್ಕಾರಕ್ಕೆ ಸಮಾಜಕ್ಕೆ ಅರಿವಾಗಿದೆ. ಈ ಸಂದರ್ಭದಲ್ಲಿ ಅವರನ್ನು ಸಮಾಜಮುಖಿಯಾಗಿ ಹೋಗುವಂಥ ಸಂದರ್ಭದಲ್ಲಿ ಅನೇಕ ನ್ಯೂನತೆಗಳಿರ್ತವೆ. ಆ ನ್ಯೂನತೆಗಳನ್ನು ಸರಿಪಡಿಸ್ಕೊಂಡು ಇವತ್ತು ಯಾವ ರೀತಿ ಬದುಕಬೇಕು, ಎಂತೆಂಥ ಸಂದರ್ಭಗಳು ಬರ್ತವೆ, ಆ ಸಂದರ್ಭಗಳಲ್ಲಿ ಆರೋಗ್ಯ ಸಮಸ್ಯೆ ಇರ್ಬೋದು, ಕಾನೂನಾತ್ಮಕವಾದಂಥ ಸಮಸ್ಯೆಗಳಿರ್ತಕ್ಕಂಥದ್ದು, ಈ ಒಂದು ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಬರ್ತಕ್ಕಂಥ ತೊಂದರೆಗಳು ಯಾವ ರೀತಿ ಬರ್ತದೆ, ಅದನ್ನು ಯಾವ ರೀತಿ ನಿಭಾಯಿಸ್ಕೊಂಡು ಹೋಗಬೇಕು ಅನ್ನೋದಕ್ಕೆ ಅರಿವನ್ನು ಮೂಡಿಸೋದಕ್ಕೆ ಬರೀ ಅವ್ರನ್ನ ಸಾಲ ಕೊಡೋದು, ಸಾಲ ಸಂಪನ್ಮೂಲ ಮಾಡೋದಲ್ಲ, ಅದ್ರ ಜೊತೆಗೆ ಸಮಾಜಮುಖಿಯಾಗಿ ಕೆಲಸ ಮಾಡೋದು ಯಾವ ರೀತಿ, ಸಮಾಜದಲ್ಲಿ ಅವ್ರ ಜವಾಬ್ದಾರಿ ಏನು, ಅವ್ರ ಜೀವನ ನಿರ್ವಹಣೆ ಹೇಗೆ, ಇವೆಲ್ಲವನ್ನು ಭಾಳ ಅತ್ಯುತ್ತಮವಾಗಿ ಮಾಹಿತಿಗಳನ್ನು ಕೊಡೋದ್ರ ಮುಖಾಂತರ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಅದಕ್ಕೆ ಈ ಒಂದು ಧರ್ಮಸ್ಥಳ ಸಂಘದವ್ರಿಗೆ ಹಾಗೂ ವೀರೇಂದ್ರ ಹೆಗಡೆ ಅವರಿಗೆ, ಹೇಮಾವತಿ ಅಮ್ಮವ್ರಿಗೆ ನಾವು ನಮ್ಮ ಆರ್ಗದ್ದೆ ಗ್ರಾಮ ಪಂಚಾಯಿತಿಯ ವತಿಯಿಂದ ಅದರಲ್ಲೂ ವಿಶೇಷವಾಗಿ ನಮ್ಮ ಆರ್ಗದ್ದೆ ಭಾಗದಲ್ಲಿ ಮಾಡಿದ್ದಕ್ಕೆ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಅವ್ರಿಗೆ ಇನ್ನೂ ಆ ಭಗವಂತ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆಯುರಾರೋಗ್ಯ ಐಶ್ವರ್ಯವನ್ನು ನೀಡಲಿ, ಅವರಿಗೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡುವಂಥ ಶಕ್ತಿಯನ್ನು ನೀಡಲಿ. ಅವರು ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಮುಖಂಡರು ಅವ್ರ ಜೊತೆಯಲ್ಲಿದ್ದು ಸಹಕಾರವನ್ನು ನೀಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಈ ಭಾಗವಹಿಸಿಗೆ ಅವಕಾಶ ಮಾಡಿಕೊಡೋದಕ್ಕೆ ಅವ್ರಿಗೊಂದು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್ ಜೈ. ಮಂಜುನಾಥಯ್ಯ ನಮಃ. ಕ್ಷೇತ್ರದ ಮಂಜುನಾಥ ಸ್ವಾಮಿ ಸ್ಮರಣೆ ಮಾಡಿಕೊಂಡು ಪರಮ ಪೂಜ್ಯರು ಮತ್ತು ಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ವಿಶೇಷವಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ ತಾಲೂಕಿನ ಹರಗದ್ದೆಯಲ್ಲಿ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಜ್ಞಾನ ವಿಕಾಸ ವಿಚಾರಗೋಷ್ಠಿ, ಕಾನೂನು ಮತ್ತು ಆರೋಗ್ಯದ ಅರಿವು ಬಗ್ಗೆ ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಆಗಿದೆ. ಕಳೆದ 32 ವರ್ಷದಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಶ್ರೀಮತಿ ಹೇಮಾವತಿ ಅಮ್ಮನವರು ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿಕೊಂಡು ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಇದೆ. ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಶಿಕ್ಷಣ, ಆರೋಗ್ಯ, ಸಾಂಸ್ಕೃತಿಕ ಹಾಗೆ ನೈರ್ಮಲ್ಯ ಈ ರೀತಿಯ ಎಲ್ಲ ಮಾಹಿತಿ ಕಾರ್ಯಾಗಾರಗಳನ್ನು ನಮ್ಮ ಜ್ಞಾನ ವಿಕಾಸದ ಮಹಿಳೆಯರಿಗೆ ತಿಂಗಳಿಗೆ ಒಂದು ಸಭೆಯನ್ನು ಮಾಡಿಕೊಂಡು ವಿಶೇಷ ಕಾರ್ಯಾಗಾರಗಳನ್ನು ನಾವು ಮಾಡ್ತಾಯಿದ್ದೇವೆ. ಅದರ ಜೊತೆಯಲ್ಲಿ ವಾತ್ಸಲ್ಯ ಕಾರ್ಯಕ್ರಮ ನಮ್ಮ ಜೊತೆಯಲ್ಲಿದೆ. ನಿರ್ಗತಿಕರಿಗೆ ಮಾಸಾಸನ ಕೊಟ್ಟುಕೊಂಡು ಅವರಿಗೆ ತಿಂಗಳಿಗೆ 1,000 ರೂಪಾಯಿ ಮಾಸಾಸನ ನೀಡುವಂಥ ಕಾರ್ಯಕ್ರಮ, ಜೊತೆಯಲ್ಲಿ ವಾತ್ಸಲ್ಯ ಕಿಟ್ಟು, ವಾತ್ಸಲ್ಯ ಮಿಕ್ಸ್ ಕೊಡುವಂಥ ಕಾರ್ಯಕ್ರಮಗಳು ಕೂಡ ನಮ್ಮಲ್ಲಿವೆ. ಅದರ ಜೊತೆಯಲ್ಲಿ ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ಅವರಿಗೆ ನಿರ್ಗತಿಕರಿಗೆ ಮನೆ ಕಟ್ಟಿಕೊಡುವಂಥ ಕಾರ್ಯಕ್ರಮ ಕೂಡ ನಮ್ಮ ಯೋಜನೆಯಲ್ಲಿ ಇದೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಧರ್ಮಸ್ಥಳ ಗ್ರಾಮ ಯೋಜನೆಯಲ್ಲಿ ಸುಮಾರು 257 ಯೋಜನಾ ಕಚೇರಿಯಲ್ಲಿ ಪ್ರತಿಯೊಂದು ಯೋಜನಾ ಕಚೇರಿಯಲ್ಲಿ ಇಂಥ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಇವತ್ತು ನಡೆದಂಥ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಸುಮಾರು 500ರಿಂದ 750 ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಸದುಪಯೋಗ ಪಡಿಸಿಕೊಂಡಿದ್ದಾರೆ. ಇಲ್ಲಿಯ ಗ್ರಾಮ ಪಂಚಾಯತ್ ಸದಸ್ಯರುಗಳು, ಒಕ್ಕೂಟದ ಪದಾಧಿಕಾರಿಗಳು, ಊರಿನ ಮಹನೀಯರು ಎಲ್ಲರೂ ಕೂಡ ಪೂರ್ಣ ಸಹಕಾರ ಜೊತೆಯಲ್ಲಿ ಆ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಮಂಜುನಾಥಾಯ ನಮಃ. ಈ ದಿನ ನಮ್ಮ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿಯ ವತಿಯಿಂದ ಮಹಿಳಾ ಸಂಘಟನಾ ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಉಪಯೋಗವಾಗುವಂತಹ ಅವರು ಯಾವ ರೀತಿ ತಮ್ಮ ಜೀವನದಲ್ಲಿ ಮುನ್ನೆಚ್ಚರಿಕೆಗಳನ್ನು ತಗೊಳ್ಬೇಕು, ಇಡೀ ಸಂಸಾರದ ಒಂದು ಜವಾಬ್ದಾರಿಯನ್ನು ಹೊತ್ತು ತಾವುಗಳು ಯಾವ ರೀತಿ ಸಂಸಾರವನ್ನು ಮುನ್ನಡೆಸ್ಕೊಂಡು ಹೋಗಬೇಕು, ಹಾಗೆ ಈ ಸಮಾಜಕ್ಕೆ ಮಹಿಳೆಯರಿಂದ ಯಾವ ರೀತಿಯ ಒಂದು ಸಹಕಾರ ಪ್ರೋತ್ಸಾಹವನ್ನು ನೀಡಿ ಈ ದೇಶದ ಅಭಿವೃದ್ಧಿಗೆ ಅವರು ಕೈ ಜೋಡಿಸಬೇಕು ಎಂಬ ಬಗ್ಗೆ ಸಾಕಷ್ಟು ಮಹನೀಯರು ಅವರಿಗೆ ತಿಳುವಳಿಕೆಯನ್ನು ನೀಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಗ್ರಾಮದಲ್ಲಿ ಆಯೋಜನೆ ಮಾಡಿರ್ತಕ್ಕಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿಯ ಸಂಘಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹಾಗೂ ವೀರೇಂದ್ರ ಹೆಗಡೆ ಸ್ವಾಮಿಯವ್ರಿಗೂ ಅಮ್ಮನವ್ರಿಗೂ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸಿ ಇಡೀ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ವರ್ಷದಲ್ಲಿ ಬೆಳೆ ಎಲ್ಲ ಸಮೃದ್ಧಿಯಾಗಿ ಇಡೀ ನಾಡಿನ ಜನತೆ ಸುಖ ಶಾಂತಿಯಿಂದ ಇರುವಂತೆ ಆ ಮಂಜುನಾಥ ಸ್ವಾಮಿ ಕೃಪೆ ಇರಲಿ ಅಂತ ಕೇಳ್ಕೊಳ್ತಾ
ನಮ್ಮ ಮಾತುಗಳಿಗೆ ವಿರಾಮವನ್ನು ನೀಡ್ತೇವೆ. ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಅನೇಕ ಬರೀ ದುಡ್ಡು ಕಟ್ಟೋದು ತಗೊಳ್ಳೋದು ಅಷ್ಟೇ ಅಲ್ಲ, ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಸದೃಢ ಸಬಲೀಕರಣವಾಗಿ ಇರೋದಕ್ಕೆ ತುಂಬಾ ಒಂದು ಕಾರ್ಯಕ್ರಮ ಇದು. ಅದನ್ನು ಎಲ್ಲ ಹೆಣ್ಮಕ್ಳು ಸದುಪಯೋಗ ಪಡಿಸ್ಕೊಳ್ಬೇಕು ಅಂಥೇಳಿ ನಮ್ಮ ಎಲ್ಲರಲ್ಲಿ ಕೇಳ್ಕೊಳುತ್ತಾ, ಮತ್ತು ಈ ಅಭಿವೃದ್ಧಿಯಲ್ಲಿ ಬರೀ ಅದರ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನೂರಾರು ಯೋಜನೆಗಳಿದೆ. ಆರೋಗ್ಯ ಆಗ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಆಗ್ಬೋದು, ಮತ್ತು ಮಹಿಳೆಯರ ಸಬಲೀಕರಣ ಆಗ್ಬೋದು, ಎಲ್ಲ ರೀತಿಯಿಂದ ಅನುಕೂಲಗಳಿದೆ. ಈ ಒಂದು ಅನುಕೂಲತೆನ ಎಲ್ಲ ಹೆಣ್ಮಕ್ಳು ಪಡ್ಕೊಂಡು ಅವರ ಜೀವನವನ್ನು ಸುಗಮವಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ತಾ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಎಲ್ರಿಗೂ